ಅಧಿಕಾರ ಆಗಲು ಹೊಂಟದ ಟೀಕಾಕಾರನ ಪರಿಶಿಷ್ಟ ಅಂತ ಹೇಳಿ ಬರ್ತಾರ. 5 ಪರಿಶಿಷ್ಟ ಬರ್ತಾರೆ, ಬಹಳ ಅದ್ಭುತ ಅದಾವ್ರಿ. ಎಲ್ಲರೂ ಓದಬೇಕು, ಆದ್ರೆ ನಮಗ್ ಸಮಯ ಇಲ್ಲ ರೀ, ಹೀಗಾಗಿ ನಾವು ಓದ್ತಾ ಇಲ್ಲ. ಮೊದಲನೇ ಸೂತ್ರದೊಳಗ ಏನ್ ಸಮ್ಯಕ್ ದರ್ಶನದ ಮಾತು ಇರ್ತಿದ್ರು, ಆ ಸಮ್ಯಕ್ ದರ್ಶನದ ಸಲುವಾಗಿನ ಪರಿಶಿಷ್ಟದೊಳಗ ವಿಚಾರ ಮಾಡ್ತಾ ಇದ್ದಾರೆ. ಸಮ್ಯಕ್ ದರ್ಶನವೆಂದರೇನು? ಸಮ್ಯಕ್ ದರ್ಶನ ಸಲುವಾಗಿ 33 ಸೂತ್ರ ಹೇಳಿ 33 ಸೂತ್ರ ಹೇಳಿ ಅದರದ್ದು ವಿವೇಚನೆ ಮಾಡಿದಾರ್ರಿ ಟೀಕಾಕಾರರು. ಅದರ ಮೇಲೆ ಪ್ರಾಮಾಣಿಕವಾದಂತಹ ಟೀಕಾ ಬರ್ತಾರೆ. ಆದ್ರೂ ಕೂಡ ನಾವೇನು ಅಧ್ಯಯನ ಮಾಡಿದ್ದೀವಿಯೋ ಆ ಅಧ್ಯಯನ ಮಾಡಿದ್ರೊಳಗ ನಮಗೇನ್ ತಿಳಿದಿದೆ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ರಾಮಜೀಬಾಯಿ ಸ್ವತಃ ತಮ್ಮ ಸಲುವಾಗಿ ಮಾಡಿದ್ದಾರೆ, ನಮ್ಮ ಸಲುವಾಗಿ ಮಾಡ್ಲಿಲ್ಲ ರೀ. ಅಷ್ಟೆಲ್ಲ ಟೀಕಾ ಬರದ್ರಿ, ಅಧ್ಯಯನ ಆಯ್ತು, ಎಲ್ಲ ಮಾಡಿದ ನಂತರ ಸಮ್ಯಕ್ ದರ್ಶನ ಅಂದ್ರೆ ಏನ ಇದು ಸ್ವತಃ ವಿಚಾರ ಮಾಡ್ತಾರೆ. ಅದಕ್ಕ ಉತ್ತರನು ಅವರೇ ಹೇಳ್ತಾರ್ರಿ. ಜೀವ ದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಅದು ಸಮ್ಯಕ್ ದರ್ಶನ. ಜೀವ ಇದು ದ್ರವ್ಯ ಇದೆ ರೀ, ಆ ಜೀವ ದ್ರವ್ಯದ ಶ್ರದ್ಧಾನಾಮ ಅನಂತ ಗುಣದೊಳಗ ಶ್ರದ್ಧಾನಾಮದ ಒಂದು ಗುಣ ಇದೆ. ಆ ಗುಣದ ಯಾವ ನಿರ್ಮಲ ಪರ್ಯಾಯ ಬರ್ತಿದೆಯೋ ಅದಕ್ಕೆ ಸಮ್ಯಕ್ ದರ್ಶನ ಅಂತ. ಅದೇ ಜೀವ ಇದು ದ್ರವ್ಯ ಇದೆ ರೀ. ದ್ರವ್ಯದ ವ್ಯಾಖ್ಯೆ ಏನ ನಮಗ್ ಗೊತ್ತಿಲ್ಲ ರೀ. ದ್ರವ್ಯ ಯಾವ್ದಕ್ಕಂತೀವು? ದ್ರವ್ಯ ಅಂದ್ರೆ ಆಗುದಿಲ್ಲ. ದ್ರವ್ಯ ಅಂದ್ರೆ ಏನ? ದ್ರವ್ಯ ಸ್ವಭಾವ ಏನೈತಿ ಅಂದ್ರೆ ಮೂಲಗಾಮಿಯಾಗಿ ನಾವ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ವಾಸ್ತವಿಕವಾಗಿ ನಮಗ ಇದ ಯಾವ ಪ್ರಕಾರ ಜೀವನದೊಳಗಿನ ಒಂದು ಕಾರ್ಯ ಇದೆಯೋ ಆ ಪ್ರಕಾರ ಇದು ಕಾರ್ಯ ಆಯ್ತು ಅಂದ್ರೆ ಧರ್ಮದ ಕಾರ್ಯ ಆಗುದು. ಅಂದ್ರೆ ನಮ್ಮಲ್ಲೇ ಧರ್ಮದ ಉಪಲಬ್ಧಿ ಆಗಬೇಕಾದ್ರೆ ನಮಗೆ ಯಾವ ಪ್ರಕಾರ ಸಂಸಾರದ ಕಾರ್ಯ ಅನಿವಾರ್ಯ ಅನಿಸ್ತಿದೆ, ಎಲ್ಲನೂ ಬಿಟ್ಟು ಅದನ್ನ ಮಾಡ್ತೀವಿಯೋ ಅದೇ ಪ್ರಕಾರ ನೋಡ್ರಿ ಇದ ನಮಗ ಅನಿವಾರ್ಯ ಯಾವಾಗ ಅನಿಸ್ತಿದೆ ಆಗ ಆಗುತ್ತೆ. ನಾವು ಆಗಮದ ಮೂಲಕ ನೋಡ್ತಾ ಇದ್ದೀವ್ರಿ. ಅಂದ್ರೆ ವೃಷಭ ದೇವರ ಸಮಯಕ್ಕೆ ನಾವು ಇದ್ದೀವಿ ಅಥವಾ ಇಲ್ಲ ರೀ? ಇದ್ದೀವಿ. ವೃಷಭ ದೇವರ ಸಮಯಕ್ಕೆ ಇದ್ದ ನಂತರ ಆ ವೃಷಭ ದೇವರ ವೀತರಾಗ ಧರ್ಮವನ್ನ ಕಲಂಕಿತ ಮಾಡ್ಲಿಕ್ಕೆ ಯಾವ ಮರೀಚಿ ಉತ್ಪನ್ನ ಅದ, ಆ ಮರೀಚಿ ಸಮಯದೊಳಗೂ ನಾವು ಇದ್ದೇವ್ರಿ. ಆ ಮರೀಚಿ ಸಮಯದೊಳಗೆ ಇದ್ದೀವಿ, ಮತ್ತೆ ಈಗಲೂ ಕೂಡ ಇದ್ದೇವ್ರಿ. ಆದ್ರೆ ಇಂದ ಮೊದಲನೇ ತೀರ್ಥಂಕರಿಗೆ ಯಾವ ಪರಮ ಭೀತರಾದ ಧರ್ಮಕ್ಕೂ ವಸ್ತು ಸ್ವರೂಪದ ನಿರೂಪಣೆ ಮಾಡುವಂತಹ ಪ್ರಾಮಾಣಿಕವಾದಂತಹ ಧರ್ಮಿತ್ತು, ಆ ಧರ್ಮಕ್ಕೆ ವಿರೋಧ ಮಾಡಿದಂಥ ಮರೀಚಿ ಜೀವ 1 ಕೋಟಿ ಸಾಗರ ವರ್ಷದ ಪ್ರಮಾಣ ಸಂಸಾರದೊಳಗೆ ಉಳಿದ ಎಷ್ಟೋ ಸಲ ನರಕ ಹೋದ ಕೊನೆಗೆ ಮರೀಚಿ ಇದ್ದವ ಮಹಾವೀರ ಆದರೆ ನಾವೇನಾದೀವಿ ಇನ್ನೂ ಹಾಗೆ ಇದೆ. ಯಾವ ಮರೀಚಿ ಬೆನ್ನ ಹತ್ತಿದೀವಿ ನಾವ ವೃಷಭದೇವರ ಭೀತರಾದ ವಾಣಿಯನ್ನ ಮರ್ತ ಮರೀಚಿ ಕಡೆ ಒಲ್ದು ಬಂದಿವು, ಮರೀಚಿ ಮತವನ್ನ ಅಂಗೀಕರಿಸಿದೆವು. ಈಗಲೂ ಕೂಡ ಹೆಸರು ಹೇಳ್ತೇವೆ ಭೀತರಾಗ ಭಗವಂತರ್ಥ, ಆದರೆ ಮರೀಚಿ ಅನುಯಾಯಿನ ನಾವು. ಸ್ವಯಂ ಮರೀಚಿ ಮಹಾವೀರ ಆಗಿ ಹೋದದ್ದು ನಮಗ್ ಗೊತ್ತಿಲ್ಲ ರೀ. ಸ್ವಯಂ ಮರೀಚಿ ಯಾರು ಎಲ್ಲಾ ಬಿಡಿಸಿರು, ಭೀತರಾಗ ಧರ್ಮಕ್ಕೂ ವಿರೋಧ ಮಾಡ್ರು, ತನ್ನದ್ದು ಪ್ರಸ್ತಾಪನೆ ಮಾಡ್ರು, ಅಂಥ ಮರೀಚಿ ಇವತ್ತ ಸಿದ್ಧಲೋಕದೊಳಗೆ ಹೋಗಿ ವಿರಾಜಮಾನಾಗಿದ್ದಾರೆ. ನಾವು ಮರೀಚಿ ಪರಂಪರೆಯೊಳಗೆ ನಡ್ಕೊಂಡು ಬರ್ತಿರುವಂಥವ್ರ ನಾವ ಮರೀಚಿ ಅವಸ್ಥೆ, ಮರೀಚಿ ಏನ್ ಹೇಳಿದನೋ ಅದನ್ನ ಇನ್ನೂ ನಾವು ಬಿಡ್ಲಿ. ಹೀಗಾಗುವುದರಿಂದ ನಮಗ ನಮ್ಮ ಸಲುವಾಗಿ ಎಷ್ಟು ರುಚಿ ಇದೆ ಇದು ನಮಗ ವಿವೇಕ ಆಗೋದು ಕರ್ತವ್ಯ ಇದೆ. ವಾಸ್ತವಿಕವಾಗಿ
ನಾವು ಹೇಳೋದ ಅಂತಂದ್ರೆ ನನಗೇನಾಗ್ತಿದೆ, ನಿಜವಾಗಿಯೂ ನನಗೆ ಲಜ್ಜೆ ಬರ್ತಿದೆ. ನಾನು ಸ್ವಯಂ ಆ ಪ್ರಕಾರ ಇದ್ದೇನೋ ಇಲ್ಲವೋ ಇದ್ರದ್ದು ನಿರ್ಣಯ ಮಾಡೋದ ಇವತ್ತಿನ ಜಗತ್ತಿನೊಳಗ ಕಷ್ಟ ಇದೆ. ನಾವು ಮರೀಚಿ ಪರಂಪರೆಯನ್ನ ಇನ್ನೂ ಬಿಡ್ಲಿಲ್ಲ. ನಾವು ದೇವರ ವ್ಯಾಖ್ಯೆ ಏನ್ ಮಾಡಿದ್ರಿ ಮರೀಚಿ ನಮ್ಗೆ ಗೊತ್ತಿಲ್ಲ ರೀ. ಹಾಗಾದ್ರೆ ಈ ಹೊತ್ತ ನಾವು ದೇವರನ್ನ ಯಾವ ರೂಪದೊಳಗೆ ತಿಳ್ಕೊತೀವ್ರಿ? ಯಾವ ಈತರಾಗ ಭಗವಂತ ಇರ್ಲಿ, ಮಂದಿರದೊಳಗಿನ ಭಗವಂತ ಇರ್ಲಿ, ಸಮೋಸರಣದೊಳಗಿನ ಸಾಕ್ಷಾತ್ ತೀರ್ಥಂಕರ ಪ್ರಭು ಇರ್ಲಿ, ಇಲ್ಲವೇ ಸಿದ್ಧ ಲೋಕದೊಳಗಿನ ಸಿದ್ಧ ಪರಮಾತ್ಮ. ಆ ಸಿದ್ಧ ಪರಮಾತ್ಮ ನಾನು ದೇವರಿದ್ದೇನೆ, ನನ್ನನ್ನ ದೇವರ ಸ್ವರೂಪದೊಳಗೆ ನೀವು ಮಾನಸರಿ, ಈ ಪ್ರಕಾರ ಸ್ವಯಂ ಸಿದ್ಧ ಭಗವಂತ ಹೇಳೋ ಸಾಧ್ಯತೆ ಅಂತ. ಹಾಗಾದ್ರೆ ಅವರನ್ನ ದೇವರ ಅಂತ ಹೇಳಿ ಮನ್ನಿಸುವುದ ತಿಳ್ಕೊಳ್ಳೋದ ಮಾತಿದ ನಮ್ಗೆ ಯಾರು ಹೇಳಿದ? ಏನು ಹೇಳಲಿಲ್ಲ. ಮಂದಿರದೊಳಗಿನ ಸ್ಥಾಪನಾ ಭಗವಂತೂ ಹೇಳುದಿಲ್ಲ, ಹೌದಾ? ಮತ್ತು ಸಮಸರಣದೊಳಗಿನ ಅರ್ಹತ್ ಪರಮೇಶ್ವರನು ಹೇಳುದಿಲ್ಲ. ಸಂಪೂರ್ಣ ಸಂಸಾರದಿಂದ ವಿಮುಕ್ತ ವಿದೇಹಿಯಾಗಿ ಹೋದಂತ ಆ ಸಿದ್ಧ ಭಗವಂತರ, ಅನಂತ ಸಿದ್ಧ ಭಗವಂತರ ಏನಿದರು, ನಮ್ಮ ಮಸ್ತಕದ ಮೇಲೆ ಏನಿದರು, ಲೋಕಾಗ್ರದ ತುತ್ತು ತುದಿಯದ್ದು ಏನಿದರು, ಅವ್ರು ಹೇಳ್ತಾರು ನೀವು ನಮ್ಮನ್ನ ದೇವ್ರಂತ ಹೇಳಿ ತಿಳ್ಕೋರಿ, ದೇವ್ರಂತ ಹೇಳಿ ಪೂಜ್ಯ ಮಾನಸ್ರಿ, ಅಂದ್ರೆ ನಿಮ್ದು ಕಲ್ಯಾಣ ಆಗ್ತಿತ್ತು. ಹೀಗೆ ಎದ್ದು ಹೇಳಿದ್ದಾರೆ. ಹೇಳದೆ ಇದ್ರೆ ಇವರನ್ನ ದೇವರ ಅಂತ ಹೇಳಿ ನಾವು ಹೇಗೆ ಹೇಳ್ತೀವಿ? ಇದಕ್ಕೆ ಕಾರಣ ನಾವ ಸಿದ್ಧ ಭಗವಂತರನ್ನಾಗಲಿ ಅಥವಾ ಮಂದಿರದೊಳಗಿನ ಅರ್ಹಂತ ಪರಮೇಶ್ವರಿ ಆಗಲಿ ಅಥವಾ ಸಮಸರಣದೊಳಗೆ ವಿರಾಜಮಾನ ಇರುವಂತಹ ಜೀವಂತ ಭಗವಂತರನ್ನಾಗಲಿ ಇವ್ರು ದೇವರಿದಾರು, ನಮಗ ಪೂಜನೀಯ ಇದ್ದಾರೆ. ಈ ಮಾತನ್ನ ನಾವು ಎಲ್ಲಿಂದ ತಂದ್ವಿ? ಹೋಗ್ಲಿ, ನನ್ನ ಸ್ವರೂಪದೊಳಗೆ ನಾನೇನ್ ಜೀವ ಧರಿದ್ದೀನಿ, ನನ್ನ ಸ್ವರೂಪದೊಳಗೆ ಇವರನ್ನ ದೇವ ಅಂತ ಹೇಳಿ ತಿಳ್ಕೊ ಅಂತ ಹೇಳಿ ನನ್ನ ಜ್ಞಾನದ ಪರ್ಯಾಯ ಹೇಳ್ತಿದ್ದೆ. ನನ್ನ ಜ್ಞಾನದ ಪರ್ಯಾಯ ಸಿದ್ಧ ಭಗವಂತರ ಅಥವಾ ಅರಹಂತ ಪರಮೇಶ್ವರಿ ಅಥವಾ ಮಂದಿರದೊಳಗಿನ ಸ್ಥಾಪನಾ ಮೂರ್ತಿ, ಇವ್ರು ದೇವರದಾರು, ಅವರನ್ನ ದೇವರಂತ ಹೇಳಿ ತಿಳ್ಕೊ, ದೇವರಂತ ಹೇಳಿ ಪೂಜನೀಯ ತಿಳ್ಕೊ, ಹೀಗೆ ಹೇಳ್ತಿದ್ದೆ ಅಂತ. ನನ್ನ ಜ್ಞಾನದ ಪರ್ಯಾಯ ಆ ಪ್ರಕಾರ ಹೇಳ್ತಿದೆ ಅಂದ್ರೆ ಎರಡೂ ಆಗದೆ ಇದ್ರೆ ನಾವು ಈಗ ಮಾಡ್ತಿರುವಂತಹ ಕ್ರಿಯೆ ಇದು ಯಾವುದರ ಮೂಲಕ ಹೇಗೆ ಬಂತು ನಮ್ಮ? ಅಂದ್ರೆ ನಮಗ ಇದರದ ವಿಚಾರ ಮಾಡುವ ಅವಶ್ಯಕತೆನೇ ಅನಿಸಲಿಲ್ರಿ. ವಿಚಾರ ಮಾಡುವ ಅವಶ್ಯಕತೆ ಅನಿಸಲಿಲ್ಲ. ಈಗ ನೋಡ್ರಿ, ವಾಣಿ ಮೂಲಕ, ಭಾಷೆಯ ಮೂಲಕ ಧರ್ಮ ತಿಳಿದು ಬರ್ತಿದೇನ್ರಿ? ಸಿದ್ಧ ಭಗವಂತರು ಯಾವ ಭಾಷಾದೊಳಗೆ ಹೇಳಿದ್ರು, ಅರ್ಹಂತ ಪರಮೇಶ್ವರಿ ಯಾವ ಭಾಷಾದೊಳಗೆ ಹೇಳಿದ್ರು, ಮೂಲ ವಿತರಾಗ ಧರ್ಮದ ಸಾರ ಏನೈತಿ ನಾವ್ ಯಾವಾಗ ಯೋಚನೆ ಮಾಡಿದ್ವಿ? ಮುನಿ ಭಗವಂತರ ಉಪದೇಶ ಹೇಳ್ತಾರೇನ್ರಿ? ತೀರ್ಥಂಕರ ಪ್ರಭುಗಳ ಉಪದೇಶ ಹೇಳ್ತಾರೇನ್ರಿ? ಹೇಳ್ತಾರೆ. ನಮ್ಮ ಕಲ್ಪನೆಯಿಂದ ಹೇಳ್ತಾರ್ರಿ. ಸರ್ವಾಂಗದಿಂದ ಓಂಕಾರ ರೂಪದಿಂದ ಧ್ವನಿ ಹೊರಡ್ತಿದೆ ಅಂತ ಹೇಳಿ ಹೇಳ್ತೀವಿ. ನೋಡ್ರಿ, ವೀತರಾಗ ವಾಣಿಯೊಳಗ ಯಾವ ಒಂದು ಪರಮ ಪವಿತ್ರವಾದಂಥ ಪರಂಪರೆ ಇದೆಯೋ, ವ್ಯವಹಾರ ಇದೆಯೋ, ಆ ವ್ಯವಹಾರ ಕೂಡ ನಮಗೆ ಎಷ್ಟರ ಮಟ್ಟಿಗೆ ತಿಳಿದು ಬಂದಿದೆ. ಸರ್ವಾಂಗದಿಂದ ಹೊರಡ್ತಿದೆ, ಅನಕ್ಷರ ರೂಪ ಹೊರಡ್ತಿದೆ. ಅಂದ್ರೆ ಅರ್ಥ ಹೇಳ್ರಿ, ವಿಶ್ವಾಸ ಇಡೋದೇನ್ರಿ? ಏನ್ ಮಾಡೋದ? ನಮಗೆ ನಮ್ಮ ಕಲ್ಯಾಣ ಮಾಡ್ಕೊಳ್ಳೋದಿದೆಯೋ ಅಥವಾ ಬಾಬಾ ಪ್ರಮಾಣ ಮಾಡೋದಿದೆ? ಒಂದಿಷ್ಟ ನಾವ ವಿಚಾರ ಮಾಡುವ ಅವಶ್ಯಕತೆ ಐತದ. 10 ದಿವಸದೊಳಗ ನನ್ನ ದೃಷ್ಟಿಯೊಳಗ ಕೇವಲ ಒಬ್ಬ ಸಿದ್ಧ ಭಗವಂತರು ಬಂದ. ಅವ್ರಿಗೆ ಶರೀರ ಇಲ್ಲ, ಭಾಷೆ ಇಲ್ಲ, ವಾಣಿ ಇಲ್ಲ,
ಏನು ಇಲ್ಲ. ಏನು ಇಲ್ಲದೇನೂ ಕೂಡ ಸಂಪೂರ್ಣ ವಿಶ್ವ ಅವರಿಗೆ ತಿಳಿದು ಬರ್ತಾ ಇದೆ ಜ್ಞೇಯ ರೂಪದಿಂದ. ಅದು ಅವರಿಗೆ ಅವಶ್ಯಕತೆ ಇಲ್ಲ. ವಸ್ತು ಸ್ವರೂಪ ಹೀಗಿರ್ತಿರುವಾಗ ನೀನು ಜನರು ಕೂಡ ಸಂಪರ್ಕ ಯಾಕೆ ಮಾಡ್ತೀಪ? ಭಾಷೆಯ ವಿನಿಯೋಗ ಯಾಕೆ ಮಾಡ್ತೀನಿ? ಆ ಭಾಷೆಯ ವಿನಿಯೋಗದಿಂದ ನಿನಗೆ ಆಗೋ ಲಾಭ ಇಲ್ಲ. ವಿಕಲ್ಪದಿಂದ ಬರೋದು. ವಿಕಲ್ಪವನ್ನು ಹೊರತುಪಡಿಸಿ ಏನ್ ಬರೋ ಸಾಧ್ಯತೆ ಇದೆ? ಆ ವಿಕಲ್ಪ ನಿನ್ನ ಆತ್ಮನನ್ನ ಆಕುಲ ವ್ಯಾಕುಲಗೊಳಿಸಿ ಪ್ರಭು ಅವನನ್ನ ಘಾತ ಮಾಡ್ತೀವಿ. ನಿನ್ನ ಆತ್ಮನ ಘಾತ ನೀನ್ ಮಾಡ್ಕೊಳ್ತೀವಿ. ಜಿನವಾಣಿ ಹೇಳ್ಬೇಕು, ಮೂರ್ಖಿದ್ದಿ. ಅರ್ಹಂತ ಪರಮೇಶ್ವರಿ ಎಷ್ಟು ಹೇಳ, ಏನು ಹೇಳ, ಎಲ್ಲಿದೆ ಅಂದ್ರೆ ಜಿನವಾಣಿ ಸ್ಮರಣೆ ಆದ ನಂತರ ನಮಗ ಕಣ್ಣೀರು ಬರ್ತಾವ್ರಿ. ನಾನು ಏನು ಹೇಳಿ ವಾಚಾಶಕ್ತಿ ನಿಂತು ಹೋಗ್ತಿದೆ. ಆಚಾರ್ಯ ಭಗವಂತರ ಪಂಚಮ ಕಾಲದೊಳಗ ಮಹಾನ್ ಮಂಗಲ ಸ್ವರೂಪ ಇರುವಂತಹ ಆಚಾರ್ಯ ಕುಂದು ಭಗವಂತರ ಇಂದು ಬೇಕಾಗಿದ್ದಾರೆ ಯಾರಿಗೆ? ನಮಗೆ ಎಲ್ಲಿ ಬೇಕಿದ್ದಾರೆ? ಆಚಾರ್ಯ ಭಗವಂತರ ನಮಗ್ ಬೇಕಿಲ್ಲ ರೀ. ನಮಗ್ ಬಿಸಿನೆಸ್ ನಡ್ಸೋದೈತ್ರಿ, ಧರ್ಮದ ವ್ಯವಹಾರ ನಡೆಸೋದಿ. ಇದರಿಂದ ನಂದು ಕಲ್ಯಾಣ ಆಗ್ತಿದೆಯಲ್ಲ ನಾನು ಸ್ವತಃ ವಿಚಾರ. ನಮ್ಮ ಎದುರಿಗೆ ಸಿದ್ಧ ಭಗವಂತರ ಸ್ವರೂಪವನ್ನ ಸ್ಥಾಪನೆ ಮಾಡಿಕೊಂಡ ಆ ಸಿದ್ಧರ ಅನಂತ ಗುಣಗಳನ್ನ, ಅವರ ಆಕಾರ, ಅವರ ಸ್ವರೂಪ, ಅವರ ನಿರ್ಮಲತೆ, ಇದನ್ನೆಲ್ಲ ನೋಡಿ ನನ್ನಲ್ಲಿ ಇರುವಂತಹ ಅವರಲ್ಲಿ ಇರುವಂತಹ ವ್ಯತ್ಯಾಸವೇನು? ಪ್ರಾರಂಭದೊಳಗ ಒಂದಿತ್ತು ಸವಸಿದ್ದೆ ಹೇಳ್ರು ಆಚಾರ್ಯ ಭಗವಂತರ. ಮುಂದಕುಂದ ಆಚಾರ್ಯ ಭಗವಂತರು ಪ್ರಾರಂಭದೊಳಗೆ ಸಿದ್ಧ ಭಗವಂತರ ದರ್ಶನ ಮಾಡಿಸಲಿಲ್ಲ. ದರ್ಶನ ಮಾಡಿಸಲಿಲ್ಲ. ಸಿದ್ಧ ಭಗವಂತರ ಸ್ವರೂಪ ಏನಿದೆ ಅದನ್ನ ಹೇಳಿ ಅವರನ್ನ ತನ್ನ ಪ್ರತಿಬಿಂಬ ಅಂತ ಹೇಳಿ ತಿಳ್ಕೊಂಡ್ರು. ಆದ್ರೆ ನಾವೇನ್ ತಿಳ್ಕೊಳ್ತಾ ಇದ್ದೀವಿ? ಸಿದ್ಧ ಭಗವಂತ ಅರ್ಹಂತರಿಗೆ ಸರ್ವಾಂಗದಿಂದಲೇ ವಾಣಿ ಬರ್ತಿದೆ ಅಂತ ಹೇಳಿ ಹೇಳ್ಬಹುದು ನಾವು. ಆದ್ರೆ ಸಿದ್ಧ ಭಗವಂತರದ್ದು ಏನಿದೆ? ನಮಗ ಆದರ್ಶ ಅದ. ಪಂಚ ಪರಮೇಶ್ವರಿದೊಳಗ ಅರ್ಹಂತ ವ್ಯವಹಾರದ ಮೂಲಕ ಅರ್ಹಂತರನ್ನ ಹೇಳಿರ್ಬಹುದು. ಆದ್ರೆ ಈ ಹೊತ್ತ ಪಂಚಮ ಕಾಲದೊಳಗ ಮೊದಲನೇ ಮಹಾಮಂಗಲ ಸ್ವರೂಪ ಇರುವಂತಹ ಆಚಾರ್ಯ ಕುಂದು ಭಗವಂತರ ಕೇವಲ ಭಗವಂತರ ವಿರಹವನ್ನೇ ಮರಿಸುವಂತಹ ಸಮಯ ಸಾರದ ರಚನೆ ಮಾಡಿದ್ದಾರೆ. ಆ ಸಮಯ ಸಾರದ ಮೊದಲನೇ ಶಬ್ದ ಏನೈತಿ? ಒಂದಿತ್ತು ಸವಸಿ. ನಮಗೆ ಸಿದ್ಧ ಭಗವಂತರ ದಿಗ್ದರ್ಶನ ಮಾಡಿಸಿದ್ದಾರೆ. ಸಿದ್ಧ ಭಗವಂತರನ್ನು ನಮಗ ಆದರ್ಶ ರೂಪದೊಳಗೆ ನಮ್ಮ ಎದುರಿಗೆ ಇಟ್ಟಿದ್ದಾರೆ. ತಾವಂತೂ ಇಟ್ಕೊಂಡಿದ್ದಾರೆ, ತಮ್ಮಲ್ಲೇ ಸ್ಥಾಪನೆ ಮಾಡಿಕೊಂಡಿದ್ದಾರೆ, ಅಥವಾ ಅವರಾಗಿ ಇದ್ದಾರೆ, ಅದೇನೂ ಇರ್ಲಿ. ಆದರೆ ನನ್ನ ದೃಷ್ಟಿಯಿಂದ ಒಂದಿತ್ತು ಸವಸಿಂದ ಆಚಾರ್ಯ ಭಗವಂತರು ಏನ್ ಮಾಡಿದ್ದಾರೆ? ನಮ್ಮ ಸಲುವಾಗಿ ಕರುಣೆ ಇದೆಯೋ, ದಯೆ ಇದೆಯೋ, ಅನುಕಂಪ ಇದೆಯೋ? ಆಚಾರ್ಯ ಭಗವಂತರದ್ದೇ ಏನಿದೆ? ನಮಗೆ ಸಿದ್ಧ ಭಗವಂತರ ದಿಗ್ದರ್ಶನ ಹೊರಟಂತ ಆ ಆಚಾರ್ಯ ಭಗವಂತರ ನಮ್ಮ ಸಲುವಾಗಿ ಏನು ಭಾವನೆ ಇದೆ? ವೀತರಾಗ ಮಹಾಮುನಿ ಸಂತ ಅವರ ಭಾವನೆ ಏನಿರೋದ್ರಿ ನಮ್ಮ ಸಲುವಾಗಿ? ಒಂದಿತ್ತು ನಮಗ ಸಿದ್ಧ ಭಗವಂತರ ದಿಗ್ದರ್ಶನ ಮಾಡ್ತಾರೆ. ಪ್ರಭು ನಿನ್ನ ಸಿದ್ಧ ಭಗವಂತನನ್ನ ಈ ಸಿದ್ಧ ಭಗವಂತನ ಜೊತೆ ಟ್ಯಾಲಿ ಮಾಡಿ, ನಿನ್ನ ಸಿದ್ಧ ಭಗವಂತ ಈ ಸಿದ್ಧ ಭಗವಂತ ಟ್ಯಾಲಿ ಮಾಡಿ ನೋಡು. ಲೋಕಾಕರದ ತುತ್ತುದಿಯೊಳಗೆ ಏನು ಅನಂತ ಸಿದ್ಧ ಭಗವಂತರಿದ್ದಾರೋ ಆ ಸಿದ್ಧ ಭಗವಂತರ ನಿನ್ನ ದೇಹ ದೇವಾಲಯದೊಳಗೆ ವಿರಾಜಮಾನ ಆಗಿರುವಂತಹ ಸಿದ್ಧ ಭಗವಂತನಲ್ಲಿ ಏನು ವ್ಯತ್ಯಾಸ ಇದೆ ಇದನ್ನು? ಜಾರಸಿಯ ಸಿದ್ಧಪ್ಪ, ತಾರಸಿಯ ಭವವಲ್ಲಿಯ ಜೀವ. ಯಾವ ಪ್ರಕಾರ ಸಿದ್ಧ ಭಗವಂತರಿದ್ದಾರೋ ಅದೇ ಪ್ರಕಾರ ಭವ ಸಮುದ್ರದೊಳಗ ಮುಳುಗುತ್ತಿರುವಂತ ನಿಗೋಧಕಾಯಕ ಜೀವ ಕೂಡ ಸಾಕ್ಷಾತ್ ಸಿದ್ಧ ಭಗವಂತರಿದ್ದಾರೆ ಅಂತ ಹೇಳಿ ಅದೇ ಮಹಾಮಂಗಲ ಸ್ವರೂಪ ಇರುವಂತ ಕುಂದ ಆಚಾರ್ಯ ಭಗವಂತರ ನೇಮ್ ಸಾಧಕ್ಕೆ ಹೇಳಿದ್ರು. ಈ ಮಾತು ನಮಗ ಅವಶ್ಯಕತೆ ಇಲ್ಲಾಗಿತ್ರಿ. ಇಂದು
ಈ ಮಾತಿನ ಅವಶ್ಯಕತೆ ಇಲ್ಲ. ನಮಗೆ ಸಂಸಾರ ಪರಿಭ್ರಮಣ ಮಾಡೋದಿದೆ. ಪ್ರಭು, ನಾನು ಯಾರು ಬೆನ್ನ ಹತ್ತಿನ ಮರೀಚಿ ಬೆನ್ನ ಹಿಡಿದ್ನೋ ಆ ಮರೀಚಿ ಸ್ವಯಂ ಮಹಾವೀರಾಗಿ ಹೋದರು. ಆದ್ರೆ ನಾನು ಇನ್ನೂ ಅವನ ಪರಂಪರೆಯನ್ನ, ಮರೀಚಿಯ ಮಿಥ್ಯಾ ಪರಂಪರೆಯನ್ನ ನಾನು ಸುರಕ್ಷಿತವಾಗಿ ಇಟ್ಕೊಂಡು ಹೊರಟಿದ್ದೇನೆ. ಈ ಹೊತ್ತು ಕೂಡ ಏನ್ ಮಾಡ್ತಾ ಇದ್ದೇವೆ ವಿಚಾರ ಮಾಡಿ. ನಾವು ಏನ್ ಮಾಡ್ತಾ ಇದ್ದೇವೆ ವಿಚಾರ ಮಾಡಿ. ಮರೀಚಿ ಮಹಾವೀರಾಗಿ ಹೋದ, ಇದು ನಮ್ಮ ದೃಷ್ಟಿಯೊಳಗೆ ಬರ್ತಾ ಇರಲಿಲ್ಲ. ನಮ್ದೇನು ಪರಂಪರೆ ಇದೆಯೋ ಅದನ್ನು ಸುರಕ್ಷಿತ ಇಟ್ಕೊಂಡು ನೋಡ್ರಿ ಪ್ರಭು, ನಾವು ಸಾಕ್ಷಾತ್ ಸಿದ್ಧ ಭಗವಂತಿದ್ದೇವೆ. ನಾವು ಮೋಸ ಯಾರಿಗೂ ಮಾಡೋ ಸಾಧ್ಯ ಇಲ್ಲ. ನಮ್ಮನ್ನ ಮೋಸ ಯಾರು ಲೋಕದೊಳಗೆ ಮಾಡೋ ಸಾಧ್ಯತೆ ಇಲ್ಲ. ಆದರೆ ನನ್ನ ಭಗವಾನಾತ್ಮನ ಮೋಸ ನಾ ಸ್ವಯಂ ಸಮಯಕ್ಕೆ ಮಾಡ್ತಾ ಇದ್ದೇನೆ. ಈ ವಿವೇಕ ಸಿದ್ಧ ಭಗವಂತರ ದಿಗ್ದರ್ಶನದಿಂದ ನಮಗಾಯಿತು ಅಂದ್ರೆ ನಮ್ಮ ಜೀವನ ಸಾರ್ಥಕತೆ ಇದೆ. ಇಲ್ದಿದ್ರೆ ಏನು ಸಾರ್ಥಕತೆ ಇದೆ. ಆಚಾರ್ಯ ಭಗವಂತರು ಹೇಳ್ತಾರೆ, ಒಂದಿತ್ತು ಸೌವ ಸಿದ್ಧಿ, ನನಗ ಪೂಜನೆ ಇದ್ದ. ಸಿದ್ಧ ಭಗವಂತರು ನನಗ ಪೂಜನೆ ಇದ್ದ, ನಿನಗ ಪೂಜನೆ ಮಾಡ್ಕೋತ. ನೀ ದಶಲಕ್ಷಣದೊಳಗ 10 ಲಕ್ಷಣ ಇದಾವು ಧರ್ಮದ್ದು. 10 ಲಕ್ಷಣ ಅಂದ್ರೆ ಧರ್ಮ ಅಂದ್ರೆ ಬೇರೆ ವಸ್ತು ಇಲ್ರಿ. ಧರ್ಮ ಅಂದ್ರೆ ಆತ್ಮನು 10 ಲಕ್ಷಣ. ಆತ್ಮನನ್ನ ಗುರುತು ಮಾಡ್ಕೊಳ್ಳೋದು 10 ಲಕ್ಷಣದವ್ರು. ಆ 10 ಲಕ್ಷಣದ ಮೂಲಕ ನೀನು 10 ಲಕ್ಷಣವನ್ನು ಬಾಹ್ಯದೊಳಗೆ ಬೆಳಗಿದೆಯೋ ಅಥವಾ ಅಂತರಂಗದೊಳಗೆ ಬೆಳಗಿದ್ಯೋ ಪ್ರಭು. ನೀ ಸಿದ್ಧ ಭಗವಂತರನ್ನ ನಿನ್ನಲ್ಲೇ ಇಳಿಸ್ಕೊಂಡ್ಯೋ ಅಥವಾ ಸಿದ್ಧ ಭಗವಂತರನ್ನ ಹೊರಗಿಟ್ಟ ಅವ್ರಿಗೆ ಬೆಳಗಿ ಅವ್ರಿಗೆ ಸತ್ಕಾರ ಮಾಡಿ ಮತ್ತೆ ಮೇಲೆ ಕಳಿಸಿಕೊಟ್ಟಿ. ಸ್ಥಾಪನಾ ಮೂರ್ತಿ, ಚಲಮೂರ್ತಿ ಇರ್ತಾವಲ್ಲ, ತರ್ತಾರು ಇಡ್ತೇವು ಮತ್ತೆ ಮೇಲೆ ಓದಿ ಇಡ್ತೇವು. ಚಲಮೂರ್ತಿ ಅಂತೀವ್ರಿ. ನಮಗೇನು ಬೇಕೋ ಅದನ್ನ ಮಾಡ್ತೀವ್ರಿ. ಆ ಪ್ರಕಾರ ಸಿದ್ಧ ಭಗವಂತರನ್ನ ಸ್ಥಾಪನಾ ಮಾಡಿದೆವು, ಅವ್ರ ಗೌರವ ಮಾಡಿದೆವು, ಮತ್ತ ಅವರನ್ನ ಅವ್ರ ಸಾಕ್ಷಾತ್ ಸ್ಥಾನಕ್ಕೆ ಕಳಿಸಿಕೊಟ್ಟು ನಾವೆತ್ತಿದೆವು ಅಲ್ಲೇ. ಇದರಿಂದ ಯಾರ್ದು ಒಂದು ಅಂಶ ಮಾತ್ರನೂ ಹಾನಿ ಆಗುವುದಿಲ್ಲ, ಸ್ವಯಂ ನಮ್ದು ಹಾನಿ ಆಗ್ತೈತಿ. ಈ ವಿವೇಕ ನಮ್ಮಲ್ಲೇ ಬರುವುದು ಅನಿವಾರ್ಯ. ಅದರ ಸಲುವಾಗಿ ಆಚಾರ್ಯ ಭಗವಂತರ ನೋಡ್ರಿ, ಒಂದೊಂದು ಗಾತಿರೇಡ, ಒಂದೊಂದು ಶಬ್ದ ಹೋದ್ರೆ ಮೈ ರೋಮಾಂಚಿತ. ಆ ಸಿದ್ಧಿ ಇಲ್ಲಿ ಒಂದಿತ್ತು ಸಿದ್ಧ ಭಗವಂತ ಹೇಳ್ರು. ಇಲ್ಲಿ ನೇಮ್ ಸಾಧದಾಗ ಯಾವ ಪ್ರಕಾರ ಸಿದ್ಧ ಭಗವಂತರಿದಾರೋ ಅದೇ ಪ್ರಕಾರ ಭವರಾಶಿಯೊಳಗೆ ಮುಳುಗಿದಂತ ಸಂಪೂರ್ಣ ಜೀವ ಅದೇ ಸಿದ್ಧ ಭಗವಂತರಲ್ಲೇ, ಅವರಲ್ಲೇ ಏನು. ಅದರ ಸಲುವಾಗಿ ನಾನ್ ನಿಮಗೆ ಮೊದಲು ಸಿದ್ಧ ಭಗವಂತರನ್ನ ತೋರಿಸಿದ್ದೇನೆ. ಈಗ ಅಪೀಲ್ ಮಾಡುವುದಿಲ್ಲ ಆಚಾರ್ಯ ಭಗವಂತ. ತಾವು ತಮ್ಮಲ್ಲೇ ಸಿದ್ಧತ್ವದ ಪ್ರಾಪ್ತಿಯ ಸಲುವಾಗಿ ತಾವ ಸಿದ್ಧ ಭಗವಂತರ ಆದರ್ಶವನ್ನ ಎದುರಿಗಿಟ್ಕೊಂಡ ತನ್ನ ಸಿದ್ಧ ಭಗವಂತರ ಅನುಭೂತಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೇವೆ? ಅದರದ್ದು ಕ್ರಿಯಾಕಾಂಡ ಮಾಡ್ತಾ ಇದ್ದೇವೆ. ಈ ಕ್ರಿಯಾಕಾಂಡ ನಿನ್ನ ಭಗವಾನಾತ್ಮನನ್ನ ನಿಗೋದದವರೆಗೆ ತಲುಪಿಸಿಬಿಡುತ್ತದೆ. ನಿಗೋದದವರೆಗೆ ನೇಮ್ಗೆ ನೋಡ್ರಿ, ಮಾತು ಕಠೋರ ಆಗ್ಬಹುದು, ಆದ್ರೆ ಆಚಾರ್ಯ ಭಗವಂತರ ವಾಣಿ ಇದೆ. ನಾನು ಚಿಂತನೆ ಮಾಡಿದ್ದ ನೋಡ್ರಿ, ವಾಸ್ತವಿಕವಾಗಿ ಜನ್ಮ ಮರಣ ರೂಪದ ರೋಗ ಈ ಜೀವಕ್ಕೆ ಅನಾದಿ ಕಾಲದಿಂದ. ಜನ್ಮ ಮರಣ ರೂಪದ ರೋಗ ಅನಾದಿ ಕಾಲದಿಂದ ಇತ್ತು. ಈ ರೋಗಕ್ಕ ನಿಮಿತ್ತಭೂತವಾದಂತಹ ಸಂಗತಿ ನಮಗ ಅಖಂಡ ಇತ್ತು. ಸಂಸಾರ ಜನ್ಮ ಮರಣ ರೂಪದ ಸಂಸಾರ ರೋಗವನ್ನ ವೃದ್ಧಿಪಡಿಸುವಂಥ ಅಂಥ ಜೀವದ ಅಂಥ ವಸ್ತುವಿನ ಸಂಗತಿ ನಮ್ಗೆ ಅಖಂಡ. ಮೊದಲನೇ ಸಂಗತಿ ಶರೀರ. ಅದರ ನಿಮಿತ್ತದಿಂದ ಪರಿವಾರ ಎಲ್ಲ ಬರ್ತಿದ್ದೀರಿ. ಅದರ ನಿಮಿತ್ತದಿಂದ ಅನಂತ 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 ಆಪದತೆ ಉತ್ಪನ್ನ.
ಅನಂತ ಆಕುಲತೆ ಉತ್ಪನ್ನ ಆಗ್ತಿದೆ. ಅನಂತ ಆಕುಲತೆಯ ನಮ್ಮ ಆತ್ಮನನ್ನ ಸ್ವಯಂ ಜಡ ಸ್ವರೂಪ ಮಾಡಿಬಿಡ್ಲಿದೆ. ಅದರೊಳಗೆ ನಾವು ತನ್ಮಯ ಆಗ್ತೀವಿ. ಅದರ ಸಲುವಾಗಿ ಈ ವಿಕಲ್ಪವನ್ನು ಬಿಡಿಸುವ ಸಲುವಾಗಿ ಆಚಾರ್ಯ ಭಗವಂತರ 3 ರೂಪದೊಳಗೆ ಸರ್ವೋತ್ಕೃಷ್ಟವಾದಂತಹ ಒಂದು ಮಾತನ್ನು ನೇಮಿಸದ್ದು. ನಾವು ಅದನ್ನ ಯಾವಾಗಲೂ ನಮ್ಮ ಎದುರಿಗೆ ಕಣ್ಣೆದುರಿಗೆ ಇಟ್ಕೊಂಡ ನಾವೇನಾದರೆ ಕಾರ್ಯ ಮಾಡಿದರೆ ನಮ್ಗೆ ಕಾರ್ಯದ ಮನುಷ್ಯ ಪರ್ಯಾಯದ ಅಂಶ ಮಾತ್ರ ಲಾಭ ಉಳಿಸಿ ಇರ್ದಿದ್ರೆ ಇದೇನ್ ನಡೀತಾ ಇದೆ ನೋಡ್ರಿ. ಅದೇ ವಾಯ್ದೆ ಕೊಡ್ತಾರ್ರಿ ಎಲೆಕ್ಷನ್ದಾಗ ನಿಂತ ನನ್ನ ಕಾಂಗ್ರೆಸ್ ಪಾರ್ಟಿ ಬಂತು ಅಂತಂದ್ರೆ ಇದನ್ ಮಾಡ್ತೇನೆ, ನಂದು ಬಂತು ಅಂದ್ರೆ ಇದನ್ ಮಾಡ್ತೇನೆ. ಆ ವಾಯ್ದೆ ಎಲೆಕ್ಷನ್ ನೀವು ವಿಜಯ ಆಗೋ ತನಕ ಇರ್ತಿದ್ರಿ. ಅದೇ ಪ್ರಕಾರ ಪ್ರವಚನಕಾರ ಅದಿರೋ ತನಕ ನಮ್ಮಲ್ಲಿ ವಿವೇಕ ಇರ್ತಿದ್ರಿ. ಆ ಹೋದ ನಂತರ ನಮ್ಮ ವಿವೇಕ ಹೋಯ್ತು. ಅಂತ ಪ್ರವಚನ ನಮಗೆ ಅವಶ್ಯಕತೆ ಇಲ್ಲ. ಪ್ರಭು ಆ ಪ್ರವಚನ ನನ್ನಲ್ಲೇ ನನ್ನತನವನ್ನ ಪ್ರತಿಬಿಂಬಿಸುವಂತಹದ್ದು ಬೇಕು, ನನ್ನನ್ನು ಹೊಡೆದೆಪ್ಪಿಸುವಂತಹದ್ದು ಬೇಕು, ನನ್ನ ಆತ್ಮನನ್ನ ಜಾಗೃತ ಮಾಡುವಂತಹದ್ದು ಬೇಕು, ನನ್ನ ಅಜ್ಞಾನವನ್ನ ನಷ್ಟ ಮಾಡುವಂತಹದ್ದು ಬೇಕು. ಅಂಥದ್ದಿದ್ರೆ ನನ್ಗೆ ಏನು ಅಡ್ಡಿ ಇಲ್ಲ. ಈ ಪ್ರಕಾರದ ವಿವೇಕ ಅನ್ನೋದು ನಮ್ಮಲ್ಲಿ ಬರೋದೇ ನಿವಾಸ. ಆ ವಿವೇಕ ಬಾರದೆ ಹೋದ್ರೆ ನಮಗೆ ಮಾತು ಸಿಕ್ಕೋದಿತ್ತು. ಇಂದ ಅನಾದಿ ಕಾಲದಿಂದ ಇಂದಿನ ತನಕ ನಾವು ಇದ್ದೇವೆ. ನಮ್ಮ ಜೊತೆ ಅನಂತ 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 ತೀರ್ಥಂಕರಾಗಿ ಹೋಗಿದ್ದಾರೆ. ಅವ್ರೆಲ್ಲರ ಸಮಯಕ್ಕೆ ನಾವು ಒಂದಿಲ್ಲೊಂದು ಅವಸ್ಥೆದೊಳಗೆ ಇದ್ದೇವೆ. ಆದ್ರೆ ನಮ್ಗೆ ಇನ್ನೂ ಅದರದ ಬೇಜಾರು ಬರಲೇ ಇಲ್ಲ. ಈ ಸಂಸಾರ ದುಃಖನ ಅನಿಸಲಿಲ್ಲ, ವಾಸ್ತವಿಕ ದುಃಖ ಅನಿಸಿರ್ಲಿಲ್ಲ. ಮರುಕ್ಷಣದೊಳಗೆ ಮರ್ತ ಬಿಡ್ತೇವ್ರಿ ಆ ದುಃಖವನ್ನ. ಸಂಸಾರದೊಳಗ ಅನೇಕ ಪ್ರಕಾರದ ಘಟನೆಗಳ ನಡೀತವೆ. ಸ್ವಯಂ ತನ್ನ ದೇಹದ ಮೇಲೆ ನಡೀತಿದೆ. ಆದ್ರೂ ಕೂಡ ಅದನ್ನೆಲ್ಲ ಮರೆಸಿ ಇನ್ನೊಂದು ಸಮಯದೊಳಗೆ ಮರ್ತ ಮತ್ತೆ ನಮ್ದು ಸಂಸಾರ ವೃದ್ಧಿ ಕಾರ್ಯ ಇದು ಅಖಂಡ ನಡೆಸ್ತಾ ಇದ್ದೀವಿ. ಅದರ ಸಲುವಾಗಿ ಆಚಾರ್ಯ ಭಗವಂತರು ಹೇಳ್ತಾರೆ ನೋಡ್ರಿ, ನಾನಾ ಜೀವ ನಾನಾ ಕರ್ಮಂ. ಪ್ರಭು ಲೋಕದೊಳಗೆ ನಾನಾ ಪ್ರಕಾರದ ಜೀವ, ಪ್ರತಿಯೊಂದು ಜೀವಕ್ಕೆ ನಾನಾ ಪ್ರಕಾರದ ಕರ್ಮವಿದೆ. ಲೋಕದೊಳಗೆ ನಾನಾ ಪ್ರಕಾರದ ಜೀವಿವೆ, ನಾನಾ ಪ್ರಕಾರದ ಜೀವಿ, ಒಂದೇ ಪ್ರಕಾರದ ಜೀವಿಲ್ಲ. ನಮ್ಮಲ್ಲಿ ಕುಟುಂಬದೊಳಗ ಪತಿ ಪತ್ನಿ ಅರ್ಧಾಂಗಿ ಅಂತೇವೆ, ಏನು ಬೇಕಾದ ಹೇಳ್ತೇವೆ. ಆದರೆ ನಿಮ್ಮಲ್ಲಿ ಜಗಳಕ್ಕಾಗ್ತಿದ್ರಿ, ತಂದೆ ಮಗನಲ್ಲಿ ಜಗಳಕ್ರಿ, ಮಿತ್ರರಲ್ಲಿ ಜಗಳಕ್ರಿ, ಸಾಧರ್ಮಿಗಳಲ್ಲಿ ಜಗಳಕ್ರಿ. ಯಾರು ನಿಜವಾಗಿ ಸಾಧರ್ಮಿ ಇದ್ದಾರೆ, ಭಾವಲಿಂಗಿ ಎರಡು ಭಾವಲಿಂಗಿ ದಿಗ್ಗಿಗಳಲ್ಲಿ ಜಗಳ ಆಗ್ತಿದ್ರು. ಪ್ರವಚನ ಸಾರ್ದಾಗ ಅದ್ಭುತ ಮಾತು ಹೇಳ್ತಾರು. ಈ ಮುನಿ ನಿಮಗ್ ಪರಿಚಯ ಇದೆಯನ ಅಂತ ಹೇಳಿ ಯಾರು ಬೇಕಿದ್ರೆ ಈ ಪ್ರಕಾರ ವ್ಯವಹಾರ ಅಂತೂ ಆಗೋದೇನೆ ಇಲ್ಲ. ಮುನಿಯಲ್ಲೇ ಮುನಿಯಲ್ಲೇ ವ್ಯವಹಾರ ಆಯ್ತು ಅಂದ್ರೆ ಅವ್ರು ಮುನಿನ ಅಲ್ಲ ರೀ. ಆದರೆ ಮುನಿಯಲ್ಲೇ ಪರಸ್ಪರ ವ್ಯವಹಾರ ಹೇಗಿರ್ತದೆ ಇದನ್ನು ತಿಳಿಸ್ಕೊಡೋ ಸಲುವಾಗಿ ಗ್ರಂಥಕಾರ ಒಂದು ದೃಷ್ಟಾಂತ ಏನ್ ಹೇಳ್ತಾರು. ಈಗ ಎದುರಿಗೆ ಏನ್ ಬಂದ್ರ ಆ ಮುನಿ ನಿಮ್ಗೆ ಪರಿಚಯ ಇದೆಯಾ ಅಂತ ಹೇಳಿ ಇನ್ನೊಬ್ಬ ಮುನಿಯನ್ನು ಕೇಳ್ರೆ ನನಗ್ ಒಂದು ಪ್ರಶ್ನೆ ಉತ್ಪನ್ನ ಆಗಿತ್ತು. ಆ ವೇಳೆದಾಗ ಇವ್ರು ಉತ್ತರ ಹೇಳಕ್ಕೆ ಇಷ್ಟೇ ನನಗೆ. ಅವ್ರು ಎಲ್ಲಿಯವ್ರ, ಅವ್ರ ಗುರು ಯಾರ, ಇದು ನನಗ್ ಗೊತ್ತಿಲ್ಲ. ಈ ಪ್ರಕಾರ ಸಂಸಾರದೊಳಗ ಸಾಧರ್ಮಿಗಳಲ್ಲೇ ನಮ್ಮಲ್ಲಿ ಪ್ರೀತಿ ಉತ್ಪನ್ನ ಇದೆ ಅಂದ್ರೆ, ಪ್ರೀತಿ ಉತ್ಪನ್ನ ಆಗದಿದ್ರ ನಾವ ಆ ವೀತರಾಗ ಭಗವಂತರ ಪರಂಪರೆಯವರೇನ್ರಿ. ನಮ್ಮನ್ನ ನಾವು ಕೇಳ್ಬೇಕಲ್ಲ, ನಾವು ವೀತರಾಗ ಭಗವಂತರ ಪರಂಪರೆಯವರಿದ್ದ. ಮುನಿಯಲ್ಲೇ, ಸಿದ್ಧ ಭಗವಂತರಲ್ಲೇ, ಅರ್ಹಂತರಲ್ಲೇ ಅಲ್ಲ. 63 ಶಲಾಖಾ ಮಹಾಪುರುಷರಾಗ್ತಾರ. ಅವ್ರಿಗೆ ಶಲಾಖಾ ಮಹಾಪುರುಷರು ಯಾವ್ದ್ರ ಸಲುವಾಗಿ ಹೇಳ್ರ ಅದು ಕೂಡ ನಮ್ಗೆ ಗೊತ್ತಿಲ್ಲ. ಶಲಾಖಾ ಪುರುಷರು ಯಾಕಂದ್ರು, ಒಬ್ಬ ತೀರ್ಥಂಕರ ವಿದ್ಯಮಾನತೆ ಒಳಗೆ ಇನ್ನೊಬ್ಬ ತೀರ್ಥಂಕರ ಇರುವುದಿಲ್ಲ. ಒಬ್ಬ ಚಕ್ರವರ್ತಿ ವಿದ್ಯಮಾನತೆ ಒಳಗೆ ಇನ್ನೊಬ್ಬ ಚಕ್ರವರ್ತಿ ಇರುವುದಿಲ್ಲ. ಒಬ್ಬ ಅರ್ಧ ಚಕ್ರವರ್ತಿ ವಿದ್ಯಮಾನತೆ ಒಳಗೆ ಇನ್ನೊಬ್ಬ ಅರ್ಧ ಚಕ್ರವರ್ತಿ ಇರುವುದಿಲ್ಲ. ಒಬ್ಬ ಬಲಭದ್ರನ ವಿದ್ಯಮಾನತೆ ಒಳಗೆ ಇನ್ನೊಬ್ಬ ಬಲಭದ್ರ ಇರುವುದಿಲ್ಲ. ಇದು ಶಲಾಖಾ ಪುರುಷರು ಮಹಿಮಾತ್ಮಕ. ಧರ್ಮದ ಯಾವುದೂ ಗೊತ್ತಿಲ್ರಿ. ಅವ್ರದ 63 ಮಂದಿಗೆ ಯಾಕೆ ಹೇಳ್ರು? ಮಹಾಪ್ರಭು ಅವ್ರದ್ದು ಮಹಿಮಾ, ಅವ್ರ ಮಹಿಮಾ ನೀನು ತಿಳ್ಕೋದಿದ್ರೆ ಗ್ರಂಥಕಾರ ಇರ್ಬೇಕು.
ಅದೇ ಪ್ರಕಾರ ಲೋಕದೊಳಗ ನಾನಾ ಪ್ರಕಾರದ ಜೀವ ಎಲ್ಲಿದೆ. ಪತ್ನಿ ಜೀವ ಬೇರೆ, ನಿನ್ನ ಜೀವ ಬೇರೆ. ಮಗನ ಜೀವ ಬೇರೆ, ನಿನ್ನ ಜೀವ ಬೇರೆ. ಎರಡೂ ಜೀವದ ಆ ಜೀವದ ಕರ್ಮದ ಉದಯ ಬೇರೆ, ನಿನ್ನ ಜೀವದ ಕರ್ಮದ ಉದಯ ಬೇರೆ. ಪತ್ನಿ ಜೀವದ ಕರ್ಮದ ಉದಯ ಬೇರೆ, ಪತಿ ಜೀವದ ಕರ್ಮದ ಉದಯ ಬೇರೆ. ಮಗನ ಜೀವದ ಕರ್ಮದ ಉದಯ ಬೇರೆ, ನಿನ್ನ ಜೀವದ ಕರ್ಮದ ಉದಯ ಬೇರೆ. ಪ್ರತಿ ಸಮಯಕ್ಕೆ ಭಿನ್ನ ಭಿನ್ನ ಇರುವುದರಿಂದ ಒಂದು ಹೆಂಗಾಗುತ್ತದೆ. ಪ್ರತಿ ಸಮಯಕ್ಕೆ ಭಿನ್ನ ಭಿನ್ನ ಪ್ರತಿಯೊಂದು ಜೀವದ ಉದಯ ಕರ್ಮ ಪ್ರತಿ ನಾನಾ ಜೀವ ನಾನಾ ತಮ್ಮಂ ನಾನಾ ಲಬ್ಧಿ, ನಾನಾ ಪ್ರಕಾರದ ಲಬ್ಧಿ, ಸಂಯೋಗ ವಿಯೋಗ. ಇದರೊಳಗ ಒಂದಕ್ಕೊಂದ ಪರಸ್ಪರ ಮೇಳ ಹೇಗಾಗುದ್ರಿ. ಆದರೆ ಪ್ರಭು ನೀನೇನ್ ಮಾಡ್ತಾ ಇದ್ದೀಯ? ಅನಾದಿ ಕಾಲದಿಂದ ಎಲ್ಲರಲ್ಲಿ ಸಮಾನ ಭಾವನೆ ಉತ್ಪನ್ನ ಆಗಲಿ ಅನ್ನೋ ಮಾತನೇ ಮಾಡ್ತಾ ಇದ್ದಿ. ಅವ್ ಸ್ವಸಮ ಇರ್ಲಿ ಪರಸಮ ಇರ್ಲಿ ಇದ್ರೂ ಕೂಡ ಆ ಜೀವ ಬೇರೆ ಇದೆ, ಅವನ ಕರ್ಮದ ಉದಯ ಬೇರೆ ಇದೆ, ಅವನ ಲಬ್ಧಿ ಬೇರೆ ಇದೆ. ಇದನ್ನ ಪ್ರಭು ನೀ ತಿಳ್ಕೊಲಿಲ್ಲ. ಎಲ್ಲರನ್ನ ಸಮಾನ ಮಾಡ್ಲಿಕ್ಕೆ ಹೋಗಿ ನೀನೇನು ವಿಕಲ್ಪ ಮಾಡ್ತಾ ಇದ್ದೀಯೋ, ಆಕುಲತೆ ಮಾಡ್ತಾ ಇದ್ದೀಯೋ. ನೀನು ಮಾಡುವ ವಿಕಲ್ಪ, ನೀನು ಮಾಡುವ ಆಕುಲತೆ ಇದು ಅಸಂಭವನೀಯ ಇದೆ ಪ್ರಭು. ಎಲ್ಲಾ ಜೀವಗಳು ತಿಳ್ಕೊಳ್ಳಿ, ಸರ್ವೇ ಜನ ಸುಖಿನೋ ಭವಂತಿ ಆಗಲಿ ಈ ಅನ್ನುವಂಥ ಯಾವ ಈ ಮಿಥ್ಯಾ ಅಭಿಪ್ರಾಯ ಇದೆಯೋ ಇದು ಎಂದೂ ಸಂಭವಿಸುವುದಿಲ್ಲ. ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಚಿಕ್ಕ ಬಸ್ಟ್ಯಾಗ ಹೋಗ್ರಿ ಏನಿದೆ ಅಲ್ಲ. ನಿನ್ನ ಪ್ರಭುವಿನ ಅವಸ್ಥೆ ಏನಾಗ್ತೈತಿ? ನಿನ್ನ ಸಾಕ್ಷಾತ್ ಅಂತರಂಗದೊಳಗ ಯಾವ ಚೈತನ್ಯ ಸ್ವರೂಪ ಸಿದ್ಧ ಸ್ವರೂಪಿ ಭಗವಾನಾತ್ಮ ಬಿದ್ದುಕೊಂಡಿದನೋ ಅವನ ಘಾತಿ ಎಷ್ಟಾಗ್ತಿದೆ, ಅವನ ಆಕುಲತೆ ಎಷ್ಟ, ವಿಕಲ್ಪ ಎಷ್ಟ, ವಿಚಾರ ಎಲ್ಲರನ್ನು ಸಮಾನ ಎಲ್ಲರೂ ತಿಳ್ಕೋಬೇಕು. ಆ ಮನುಷ್ಯ ಚಲೋ ಇದ್ದಾನೆ, ಈ ಮನುಷ್ಯ ಚಲೋ. ಇದು ನಿನ್ನ ಮೂರ್ಖತನ, ಇದು ಪಾಗಲ್ಪನ ಇರ್ತದೆ. ನೀನ್ ನಿನ್ನ ಘಾತ ಮಾಡ್ಕೊತ ನಾನಾ ಪ್ರಕಾರದ ಜೀವರಾಶಿ, ನಾನಾ ಪ್ರಕಾರದ ಕರ್ಮದ ಉಪಲಬ್ಧಿ, ನಾನಾ ಪ್ರಕಾರದ ಸಂಯೋಗ. ಈ ಪ್ರಕಾರ ಇರುವೆಳೆದೊಳಗ ಪ್ರತಿಯೊಂದು ಜೀವದ ಭಾವವನ್ನ ಸಮಾನ ಮಾಡೋದ ಇದ ಮೂರು ಕಾಲದಾಗ ಅಸಂಭವ ಇದೆ. ಯಾವೂ ಸರ್ವಜ್ಞ ಭಗವಂತರ ಮಾಡೋ ಸಾಧ್ಯತೆ ಇಲ್ಲ. ಕುಂದಾದ್ರಿ ಬೆಟ್ಟದ ಮೇಲೆ ಕೂತ ಕುಂದ ಆಚಾರ್ಯ ಭಗವಂತರ ನೇಮಸಾರದ 156 ಗಾಥಾ ಓದಿ ನೋಡ್ರಿ. ನಮ್ಮಲ್ಲಿ ಏನಾದ್ರೆ ವಿವೇಕ ಉತ್ಪನ್ನ ಆಯ್ತು ಅಂದ್ರೆ ನಾವು ಜೀವ ದೇವ ಅಂತ ಹೇಳಿ ತಿಳ್ಕೊಂಡು, ನನ್ನಲ್ಲಿ ಯಾವುದೇ ವಿವೇಕ ಉತ್ಪನ್ನ ಆಗ್ಲಿಲ್ಲ ಅಂದ್ರೆ ನಾನು ನಿಜವಾಗಿ ಜಡ ಇದ್ದೇನೆ ಅಂತ ಹೇಳಿ ತಿಳ್ಕೊಂಡ್ರೆ ಕಡ್ಡಿ ಇಲ್ಲ, ಸಂತೋಷ ಇದೆ. ನಾನು ಜಡ ಇದ್ದೇನೆ ಅಂತ ಹೇಳಿ ತಿಳ್ಕೊಲಿಕ್ಕೆ ಏನ್ ಹೇಳ್ತಾರೆ ನೋಡ್ರಿ. ಅವ್ರ ಗ್ರಂಥ ರಚನೆ ಮಾಡೋದ ಅದ ನಮಗೆ ಬೇಕಿಲ್ಲ. ಆದ್ರೆ ಅವ್ರ ಅದೇನ್ ಅಭಿಪ್ರಾಯ ವ್ಯಕ್ತ ಮಾಡ್ತಾ ಇದ್ದಾರೆ, ಲೋಕದೊಳಗ ನಾನಾ ಪ್ರಕಾರದ ಜೀವಿದೆ, ನಾನಾ ಪ್ರಕಾರದ ಕರ್ಮಗಳು, ನಾನಾ ಪ್ರಕಾರದ ಸಂಯೋಗ ವಿಯೋಗಗಳ ಲಬ್ಧಿ ಇದೆ ಆ ಜೀವ. ಇಂಥ ಸಮಯದೊಳಗ ಒಂದು ಸಮಯದೊಳಗೆ ಎಲ್ಲರ ಭಾವನೆಯನ್ನ ಸಮಾನ ಮಾಡುವ ಅಭಿಪ್ರಾಯ ಪ್ರಭು ಇದು ಎಂದೂ ಅಸಂಭವ. ಆ ಅಸಂಭವ ಕಾರ್ಯವನ್ನ ನೀನು ಮಾಡಲಿಕ್ಕೆ ಹೊರಟಿದೆ. ಆ ಅಸಂಭವ ಕಾರ್ಯ ಯಾವುದಿದೆಯೋ ಅದನ್ನು ನೀವು ಮಾಡ್ಲಿಕ್ಕೆ ಹೊರಟಿದೆ. ಇದರಿಂದ ನಿನ್ನಲ್ಲೇ ಆಕುಲತೆ ಎಷ್ಟ, ವಿಕಲ್ಪ ಎಷ್ಟ, ನಿನ್ನ ಖಾತೆ ಎಷ್ಟ ವಿಚಾರ. ನಿನ್ನಲ್ಲಿ ಏನಾದ್ರೂ ನಿನ್ನ ಸಲುವಾಗಿ ಸ್ವಲ್ಪ ದಯೆ, ಕರುಣೆ, ಅನುಕಂಪೆ ಇತ್ತು ಅದನ್ನ ನೀ ಸ್ವಲ್ಪ ವಿಚಾರ. ಅವ್ರು ತಿಳ್ಕೋಬೇಕು, ಇವ್ರು ತಿಳ್ಕೋಬೇಕು, ಅಲ್ಲಿ ಹೋಗ್ಬೇಕು, ಇದ್ರು ಅಂದ್ರೆ ಮೂರ್ಖ ನೀನ್ ತಿಳ್ಕೊಲ್ಲ. ಯಾರಿಗೆ ಕೇವಲ ಜ್ಞಾನ ಆಯ್ತು, ಕೇವಲ ಜ್ಞಾನ ಆದ ನಂತರ ಯಾವ ನಗರಕ್ಕೆ ಬಂದು ಎಲ್ಲಿ ಮಿಥ್ಯಾ ದೃಷ್ಟಿ ಇದ್ದಾರೆ ಅವ್ರಿಗೆ ಉಪದೇಶ ಮಾಡಿದಾರ್ರಿ? ಯಾರ್ರಿ? ಯಾರು ಉಪದೇಶ ಮಾಡ ನೋಡ್ರಿ. ಕುಂದ್ರದ ಸಮಯಕ್ಕ
ಮುನಿ ಭಗವಂತರ ಕಡೆಯಿಂದ ಉಪದೇಶ ಪಡಿಬೇಕು ಅಂತ ಹೇಳಿ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕರ ತಮ್ಮ ಇಂದ್ರ ವೈಭವವನ್ನೆಲ್ಲ ತ್ಯಾಗ ಮಾಡಿ ಕಾಲೊಳಗೆ ಚಪ್ಪಲಿ ಹಾಕದನ ಕಲ್ಲ ಮುಳ್ಳ ತುಳಿತ ಅವ್ರು ಇಂಥಲ್ಲೇನೆ ಇದ್ದಾರೆ ಅಂತ ಹೇಳಿ ಅವ್ರು ನಿರ್ದಿಷ್ಟ ಇಲ್ಲ, ಯಾವ ಗೊಮ್ಮಟವಾಡಿ ಒಳಗೂ ಬಂದಿರ್ಲಿಲ್ಲ. ಆಗ ಈ ಮುನಿ ಇಲ್ಲಿದ್ದಾರು, ಈ ಮುನಿ ಇಲ್ಲಿದ್ದಾರು ಅಂತ ಹೇಳಿ. ಆದ್ರೂ ಕೂಡ ತಾನನೆಲ್ಲ ಪರಿಭ್ರಮಣ ಮಾಡಿ ಸಾಯಂಕಾಲ ಆದ ನಂತರ ವಾಪಸ್ ಹೋಗ್ಬೇಕು ಈ ಅಭಿಪ್ರಾಯ ಇಟ್ಕೊಂಡು ಹೋಗ್ತಾನೆ ಇರ್ಲಿಲ್ಲ. ಜಂಗಲ್ದೊಳಗೆ ನೋಡ್ತಾರೆ, ಅಲ್ಲಿರ್ಬೇಕು, ಇಲ್ಲಿರ್ಬೇಕು, ಆ ಬೆಟ್ಟದ ಮೇಲೆ ಇರ್ಬೇಕು, ಈ ಶಿರೆ ಮೇಲೆ ಇರ್ಬೇಕು, ಆ ಗುಹೆ ಒಳಗಿರ್ಬೇಕು. ಹೀಗೆಲ್ಲ ಕಾಲೊಳಗ ಕಲ್ಲ ಮುಳ್ಳುಗಳನ್ನ ತುಳಿತ ರಕ್ತ ಬಂದ್ರೂ ಕೂಡ ಅಂತ ಸಾಕ್ಷಾತ್ ಮುನಿ ಭಗವಂತರನ್ನ ಹುಡುಕಿಕೊಂಡ ಜಂಗಲ್ದೊಳಗ ವಿಹಾರ ಮಾಡ್ತಾರೆ. ಆ ಜಂಗಲ್ದೊಳಗ ವಿಹಾರ ಮಾಡುವಂತ ಶ್ರಾವಕರ ಶ್ರದ್ಧೆ, ಅವರ ಧರ್ಮ ಪ್ರೀತಿ ಮತ್ತೆ ನಮ್ಮ ಧರ್ಮ ಪ್ರೀತಿ, ಇದರಿಂದ ನಮ್ಗೆ ಏನಾಗೋದ, ಅವ್ರಿಗೆ ಏನಾಗಿದೆ ಅದ ಅವ್ರು ಲಬ್ಧಿ ಮಾಡ್ಕೊಂಡು ಹೋಗುದು. ನಮಗೆ ಏನಾಗೋದ ಇದು ನಮಗ ಸ್ವತಃ ಗೊತ್ತಿದೆ. ನಾವು ಯಾರನ್ನೂ ಮೋಸ ಮಾಡ್ಲಿಲ್ಲ, ಯಾರನ್ನೂ ದಾರಿ ಬಿಡಿಸಲಿಲ್ಲ ಅಂತ ಹೇಳಿ ನಮ್ಮ ಕಲ್ಯಾಣ ಇರ್ಬೇಕು. ನಾವು ಒಳ್ಳೇದಾಗಿ ಪ್ರಭು ನೀ ಯಾರ್ದು ದಾರಿ ಬಿಡಿಸಲಿಲ್ಲ, ಅದು ಎಷ್ಟು ಶತಶಃ ಸತ್ತಿದೆಯೋ ಅದೇ ಪ್ರಕಾರ ಪ್ರಭು ನೀನ್ ಯಾರನ್ನೂ ದಾರಿಗೆ ತರು ಸಾಧ್ಯ, ಯಾರನ್ನೂ ದಾರಿಗೆ ತರು ಸಾಧ್ಯ, ಯಾರನ್ನ ದಾರಿಗೆ ತರುದಿಲ್ಲ. ಅದರ ಸಲುವಾಗಿ ಅಲ್ಲಿ ಆಚಾರ್ಯ ಭಗವಂತರು ಹೇಳ್ತಾರೆ, ಪ್ರಭು ಸ್ವಾತ್ಮಾವಲಂಬನ ರೂಪದ ಕಾರ್ಯ ಮಾಡುವುದನ್ನು ಬಿಟ್ಟ ಈ ಸಂಪೂರ್ಣ ಜೀವರಾಶಿಗೆ ತಿಳಿಸಿಕೊಡುವಂಥ ಮಿಥ್ಯಾ ಅಭಿಪ್ರಾಯ ಆಕುಲತೆ ಸಮಯಕ್ಕೆ ಆತಮ್ಮ. ನಿನ್ನ ಕಾರ್ಯ ಏನೋ, ನಿನ್ನ ಕರ್ತವ್ಯ ಏನೋ, ನಿನ್ನ ಕಲ್ಯಾಣ ಯಾವುದರಿಂದ ಆಗ್ತಿದೆಯೋ, ನಿನ್ನ ಹಿತ ಯಾವುದರಲ್ಲಿ ನಿಹಿತಿದೆಯೋ, ಸ್ವಾತ್ಮಾವಲಂಬನ ರೂಪದ ಕ್ರಿಯೆ ಮಾಡೋದನ್ನ ಬಿಟ್ಟು ಪ್ರಭು ನೀನು ಕೇವಲ ಬಾಹ್ಯದೊಳಗನ ಭ್ರಮಣ ಮಾಡ್ತಾ ಇದ್ದೀಯಲ್ಲ, ಕೇವಲ ಬಾಹ್ಯದೊಳಗನ ಭ್ರಮಣ ಮಾಡ್ತಾ ಇದ್ದೀಯಲ್ಲ. ಇದರಿಂದ ಏನಾಗಬೇಕು ನೀನು ಯೋಚಿಸಿ. ಆತ್ಮನಲ್ಲಿ ನಿಮಗ್ನ ಇರೋದು ಒಂದೇ ಆತ್ಮನ ಹಿತದ ಕಾರ್ಯ ಇದೆ. ಅದನ್ನು ಹೊರತುಪಡಿಸಿ ಮೂರು ಲೋಕದೊಳಗೆ ಜೀವದ ಹಿತದ ಕಾರ್ಯ ಇನ್ನೊಂದು ಯಾವುದೂ ಇಲ್ಲ. ಹೀಗೆ ವಸ್ತು ಸ್ವರೂಪ ಇರ್ತಿರುವಾಗ ಕೂಡ ನಾನು ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ, ಅದನ್ನ ಕೇಳಲಿಕ್ಕೆ ಇಲ್ಲ. ನೀವು ಸ್ವಯಂ ಸ್ವತಂತ್ರ, ಯಾರೇನ್ ಮಾಡೋರಿದ್ದಾರೆ? ನಿಮ್ಮ ಕಡೆ ಯಾವಾಗ ಕೇವಲಿ ವಿರಹವನ್ನ ಮರಿಸುವಂತ ಸಮಯ ನೇಮ ಸಾರದಂತ ಗ್ರಂಥ ಕೈಯೊಳಗೆ ಬಂದಿದೆ ಪ್ರಭು. ಆ ಕೈಯೊಳಗೆ ಬಂದಂತ ಗ್ರಂಥವನ್ನ ಒಬ್ಬ ಅಜ್ಞಾನಿ ಕೈಯೊಳಗ ಚಿಂತಾಮಣಿ ರತ್ನ ಸಿಕ್ಕರೆ ಮಾಳಿಗೆ ಮೇಲೆ ಕಾಗಿ ಕೂತಿತ್ತು ಅಂತ ಅದನ್ನ ಹಾರಿಸಿದಕ್ಕೆ ಎಸದ ಹಾಗೆ ಆಡಬಾರ್ದು. ಆ ಗ್ರಂಥಗಳಿಂದ ನನಗ ಒಂದು ಗಾಥೆ ಸಿಕ್ಕರೆ ಸಾಕಲ್ಲ, ನಿನ್ನ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ನಿನ್ನ ಕೈಯೊಳಗಿದೆ. ನೀನ್ ನಿನ್ನಲ್ಲೇ ಮಾಡ್ರಿ. ದೃಷ್ಟಿ ಜೀವಿತ ಅವನಿಗೆ ಆತ್ಮಾನುಭೂತಿ ಬಾಹ್ಯ ಭಗವಂತನಿಂದ ಆಯ್ತು ಅಥವಾ ನೀತಿ ಭಗವಂತ ಯಾರಿಂದ ಆಯ್ತು ಅವನಿಗೆ ಆತ್ಮ? ಈ ಮಾತು ದೃಷ್ಟಾಂತದೊಳಗೆ ಉಳಿತು. ನಾವು ನಮ್ಮ ಅಜ್ಞಾನದೊಳಗೆ ಸುರಕ್ಷಿತ ಉಳಿದೆವು ಅಂದ್ರೆ ಈ ನಾಟಕ ನಡೆಯುವುದಿಲ್ಲ. ಈ ಮರೀಚಿ ಪರಂಪರೆ ನಮ್ಮನ್ನ ಯಾವ ರಸಾತಲಕ್ಕೆ ತಳ್ಳುತ್ತಿದೆಯೋ ಇದು ಹೇಳೋದು ಅಷ್ಟೇ. ಅದರ ಸಲುವಾಗಿ ಆಚಾರ್ಯ ಭಗವಂತರ ನೇಮ ಸಾರದ 156 ಗಾಥಾದೊಳಗಿರ್ತಾರೆ. ಪ್ರಭು ಸ್ವಾತ್ಮಾವಲಂಬನ ರೂಪ, ಸ್ವ ಆತ್ಮನ ಅವಲಂಬನ ಮಾಡೋದು ಅದು ಒಂದೇ ನಿನ್ನ ಹಿತದ ಕಾರ್ಯ. ಅದನ್ನ ಬಿಟ್ಟು ಯಾವುದೂ ಹಿತದ ಕಾರ್ಯ ಇಲ್ಲ. 3 ಲೋಕದೊಳಗೆ ಎಲ್ಲಿ ಹೋಗ್ತಿರ್ಬೇಕಾಗಲ್ಲ. ಯಾವ ಮುನಿ ಭಗವಂತಿ ಏನ್ ಮಾಡಿದ್ರಿ? ಕೇವಲ ಜ್ಞಾನ ಹೇಗೆ ಮಾಡ್ಕೊಂಡ್ರಿ? ಯಾವ ಅನಾದಿ ಮಿಥ್ಯಾ ದೃಷ್ಟಿ ಜೀವ ಸಮ್ಯಕ್ ದರ್ಶನ ಹೇಗೆ ಮಾಡ್ಕೊಂಡ್ರಿ? ಪರಾವಲಂಬನ ಮಾಡಿ, ಅನಂತ ಸಿದ್ಧರ ಆಶ್ರಯ ಮಾಡಿ,
ಅಥವಾ ನಿಜ ಶುದ್ಧಾತ್ಮನ ಆಶ್ರಯ ಮಾಡಿ ಹೇಗೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಂಡು, ಹೇಗೆ ಶುದ್ಧೋಪಯೋಗ ಪ್ರಾಪ್ತ ಮಾಡ್ಕೊಂಡು, ಹೇಗೆ ಅತೀಂದ್ರಿಯ ಆನಂದದ ಅನುಭವ ಪಡೆದು ಯಾವುದರ ಅವಲಂಬನವಿಲ್ಲ. ಆ ಅವಲಂಬನ ಆಚಾರ್ಯ ಭಗವಂತರ 2000 ವರ್ಷ ಕಳೆದು ಹೋದು ಹೇಳ್ತಾ ಇದ್ದಾರೆ. ಆ ಮಾತ ನೇಮಸಾರದೊಳಗ ಅಲ್ಲೇ ಬದ್ ಇದೆ. ಅದು ಹೊರಗೆ ಬರ್ಲೇ ಇಲ್ಲ. ಯಾರು ಹೊರಗೆ ತೆಗೆದರೋ ಅಮೃತಚಂದ್ರಾಚಾರ್ಯನಂತವ್ರ ಅವರ ಅಮೃತ ಪದವನ್ನ ಪ್ರಾಪ್ತ ಮಾಡಿಕೊಂಡ್ರು. ಜಯಸೇನಾಚಾರ್ಯ ಅಂತವ್ರ ಸಂಸಾರದ ಮೇಲೆ ಜಯ ಪ್ರಾಪ್ತ ಮಾಡ್ಕೊಂಡ್ರು. ನಾವೇನ್ ಮಾಡ್ತಾ ಇದ್ದೇವ್ರಿ? ನಾವು ಬಿಸಿನೆಸ್ ಮಾಡ್ತಾ ಇದ್ದೇವ್ರಿ, ಧರ್ಮದ ಬಿಸಿನೆಸ್. ಇದರಿಂದ ಘಾತ ನಂದಾಗ್ತಿದೆಯೋ ಅಥವಾ ಧರ್ಮದಾಗ್ತಿದೆ? ಇದು ನಮಗ ವಿವೇಕ. ಸ್ವಾತ್ಮಾವಲಂಬನ ರೂಪ ಹಿತದ ಕಾಲ. ನಿನ್ನ ಆತ್ಮನ ಅವಲಂಬನ ಮಾಡೋದೇನೈತಿ ಅದು ಒಂದೇ 3 ಲೋಕದೊಳಗೆ ಹಿತದ ಕಾರ್ಯ ಇದೆ. ಅದನ್ನ ಬಿಟ್ಟ ನೀ ಬೇರೆ ಹಿತ ಸ್ವಾಧ್ಯಾಯ ಮಾಡುವುದರಿಂದ, ಸಮಯಸಾರದ ಅನುವಾದ ಮಾಡುವುದರಿಂದ, ಶಿಬಿರ ಮಾಡುವುದರಿಂದ, ಕುಂದಾದ್ರಿಗೆ ಹೋಗುವುದರಿಂದ ನಿನ್ನ ಕಲ್ಯಾಣ ಇತ್ತು ಪ್ರಭು. ಅದರಿಂದ ನೇಮದಿಂದ ಸಂಸಾರ, ನೇಮದಿಂದ ಸಂಸಾರ. ಅದರ ಸಲುವಾಗಿ ವಾರಕ್ಕೊಂದು ಸಲ ನಾ ಪ್ರವಚನ ಮಾಡ್ತೇನೆ ಅನ್ನು ಕಟ್ಟ ನೀ ಯಾಕೆ ಹಾಕೋತಿದ್ವಿ ಮೂರ್ಖ? ಅಂಥ ಕಟ್ಟು ನೀನು ಸ್ವಯಂ ಬಂಧನಕ್ಕೆ ಯಾಕೆ ಒಳಗಾಗ್ತಾ ಇದ್ವಿ? ನೀನು ವಿಚಾರ ಮಾಡಿ. ಇವತ್ತು ಶನಿವಾರ ಐತಿ, ನಾಳೆ ವಾರ ಬೇಗ ಸ್ನಾನ ಮಾಡಿ ಮಂದಿರಕ್ಕೆ ಹೋಗಿ. ಇದು ಆಕುಲತೆ ಎಷ್ಟಪ್ಪ ಪ್ರಭುವಿನ? ಈ ಆಕುಲತೆಯಿಂದ ಘಾತ ಮಾಡ್ತಿದೀಯೋ ಅಥವಾ ನಿನ್ನನ್ನು ಅಶುಭದೊಳಗೆ ತಳ್ಳತಿದೆಯೋ ಅಥವಾ ಶುಭದೊಳಗೆ ತಳ್ಳತಿದೆಯೋ? ಶುಭ ಎರಡೂ ಬಿಟ್ಟ ನಂತರ ಪ್ರಭು ಧರ್ಮ ನೀನು ಯೋಚನೆ ಮಾಡು. 10 ದಿವಸ ಮೌನ ಇದ್ದಿ, 10 ದಿವಸದೊಳಗೆ ಏನೇನಾಯ್ತು, ಯಾರ್ದ ಫೋನ್ ಬಂತು ಕೇಳ್ಕಂದ್ರೆ ನೀ ಮೌನ ಇದ್ದೇನಪ್ಪ. ಯಾರ್ಯಾರು ಬಂದಿದ್ರು, ಏನೇನ್ ಹೇಳಿದ್ರು, ಅದೆಲ್ಲ ಬಿಡೋ ಸಲುವಾಗಿ, ಆ ವಿಕಲ್ಪದ ತ್ಯಾಗ ಸಲುವಾಗಿ ಮಾಡೋದಿತ್ತು. ಯಾರ್ ಫೋನ್ ಬಂದಿತ್ತು, ಏನ್ ಹೇಳ್ರು, ನೀ ಅವ್ರಿಗೆ ಏನ್ ಹೇಳಿದ್ರು? ಇದು ಮೌನ ಅಲ್ಲ ರೀ, ಮೌನದ ನಾಟಕ ರೀ. ಇದು ಧರ್ಮ ಅಲ್ಲ, ಧರ್ಮದ ನಾಟಕ ಐತ್ರಿ. ಈ ನಾಟಕ ನಮ್ದು ಎಷ್ಟು ದಿವಸ ನಡೆಯುದ್ರಿ? ನಮ್ದು ನಾಟಕ ಎಷ್ಟು ದಿವಸ ನಡೀತಿದೆಯೋ ಅಷ್ಟು ದಿವಸ ನಮಗೆ ಸಂಸಾರದ ದುಃಖ ಇರೋದಲ್ಲ. ಯಾರ ನಿನ್ನ ಆತ್ಮನಿಗೆ ಕೈ ಹಚ್ತಾರೋ, ಸ್ಪರ್ಶ ಮಾಡ್ತಾರೋ, ಯಾರು ಸ್ಪರ್ಶ ಮಾಡೋ ಲೋಕದೊಳಗ ಆಚಾರ್ಯ ಭಗವಂತರು ಯಾರ ಆತ್ಮನ ಅನುಭೂತಿ ಪಡೆದರು ಅವರಷ್ಟ ಹೇಳ್ತಾರೆ. ಮಿಥ್ಯಾದೃಷ್ಟಿ ನಿನಗೆ ಏನ್ ಹೇಳೋ ಸಾಧ್ಯ ಇದೆ? ದಾರಿ ಬಿಡಿಸೋ ಸಾಧ್ಯ, ಏನ್ ಹೇಳೋ ಸಾಧ್ಯ? ಜನ ಬಂದಿದ್ರಿ, ಜನ ಮರಳೋ ಜಾತ್ರೆ ಇರಬಹುದ್ರಿ, ನೀನು ಹೋಗು. ವೃಷಭದೇವರ ಸಮೋಸರಣದೊಳಗ 5 ಲಕ್ಷ ಜನ, ವೃಷಭದೇವರ ಸಮೋಸರಣದೊಳಗ 5 ಲಕ್ಷ ಜನ. ಮರೀಚಿ ಧರ್ಮ ಸಭೆಯೊಳಗೆ ಎಷ್ಟ್ರಿ? 50 ಲಕ್ಷ ಜನ, 50 ಲಕ್ಷ. ಆ ಚತುರ್ಥ ಕಾಲದ ಪ್ರಾರಂಭದ ನೀ ಅದರ ಮೇಲೆ ಎಣಿಕೆ ಹಾಕ್ತಿದ್ದೆ ಅಂದ್ರೆ ಹೌದಪ್ಪ ನಂದಿರ್ತೈತಿ. ನೀನ್ ನಿನ್ನ ಕಲ್ಯಾಣ ನೋಡ್ತೀಯೋ ಅಥವಾ ಜನ ಸಮೂಹ ನೋಡ್ತೀಯೋ? ನೀನ್ ನಿನ್ನ ಕಲ್ಯಾಣದ ಅಪೇಕ್ಷೆ ನಿನಗಿದೆಯೋ, ಸಂಸಾರದ ದುಃಖ ನಿನಗಿದೆಯೋ, ದೇಹದ ವೇದನೆ ನಿನಗಿದೆಯೋ ಅಥವಾ ಆತ್ಮನಿಗಿದೆಯೋ? ಸ್ವಲ್ಪ ವಿಚಾರ ಮಾಡ್ರಿ. ದೇಹದ ವೇದನೆ ಅಂದ್ರೆ ನಾವೇನ್ ಮಾಡ್ತೀವ್ರಿ? ದೇಹ ಮತ್ತು ಆತ್ಮ ಭಿನ್ನ. ದೇಹ ಆತ್ಮ ಭಿನ್ನ ಆಗಮದೊಳಗೆ ಓದಿದೀವ್ರಿ. ಮತ್ತೆ ರಾತ್ರಿ ಊಟ ಮಾಡ್ಲಿಕ್ಕೆ ಆತ್ಮ ಊಟ ಮಾಡೋದಲ್ಲ, ದೇಹ. ಹೀಗೆ ನಿಶ್ಚಯಾಭಾಸಿಯಾಗಿದೇವ್ರಿ. ಈ ಹೊತ್ತು ನಾವ್ರಿ 20ನೇ ಶತಮಾನದೊಳಗ ಹೆಚ್ಚು ಜನ ನಿಶ್ಚಯದ ಆಭಾಸಿಯಾಗಿದ್ರು. ಇದೇ ಮಾತನ್ನ ಪಂಚಾಸ್ತಿ ಕಾಯದೊಳಗ ಆಚಾರ್ಯ ಭಗವಂತರ
172 ನಂಬರ್ ಗಾಥಾದೊಳಗ ಇಷ್ಟು ಸುಂದರ ರೀತಿಯಿಂದ ವಿವೇಚನೆ ಮಾಡ್ತಾರೆ. ನಿಶ್ಚಯ ಭಾಷೆಯೇನ ವ್ಯವಹಾರ ಭಾಷೆಯ ಕಥನ ಮಾಡ್ತಾರೆ. ನಾವು ಟೋಡರ್ ಮಲ್ಲರ ಆಶ್ರಯ ತಗೋತೇವೆ, ಆದರೆ ಟೋಡರ್ ಮಲ್ಲರಿಗೆ ಆಶ್ರಯ ಯಾರ ಇದು ನಮಗ್ ಗೊತ್ತಿಲ್ಲ. ಪಂಚಾಸ್ತಿ ಕಾಯ್ದ ನೋಡ್ರಿ, ಒಂದ್ ಸ್ವಲ್ಪ ಅನುಭವ ಮಾಡ್ಕೊಳ್ರಿ. ಆದರೆ ನಮಗ ಅದು ಬೇಕಿಲ್ಲ. ನಮಗ ಧರ್ಮದ ಬಿಸಿನೆಸ್ ಮಾಡ್ಬೇಕಾಗಿತ್ತು ಅಂದ್ರೆ ವ್ಯಕ್ತಿಯಲ್ಲಿ ವಿರೋಧ ನಿರೋಧ ಮಾಡಲ್ಲ. ಪ್ರಭು ನೀ ಸ್ವಯಂ ಸ್ವತಂತ್ರ ಇದ್ದಿ, ನೀನ್ ಸ್ವಯಂ ಸ್ವತಂತ್ರ ಇದ್ದಿ. ನಿನ್ನ ಪಾಡಿಗೆ ನೀ ಏನ್ ಮಾಡ್ಬೇಕು, ನಿನಗ ಆಕುಲತೆಗೆ ಯಾವ ಸಾಧನೆ ಬೇಕೋ ಅವನ್ನ ಸಂಗ್ರಹೀಕರಿಸು, ಕ್ರೋಢೀಕರಿಸು. ಬೇಡ ಅಲ್ಲಿ ಹಿಂದವಾಡಿಗೆ ಹೋಗು, ಇಲ್ಲಿ ಕಾಕಾನ್ ಮನೆಗೆ ಹೋಗು. ನಾವೇನ್ ಬೇಡ, ನಾನೇ ಅಲ್ಲಿ ಪ್ರಚಾರ ಮಾಡಿ ತಾಯಿ ಪ್ರವಚನ ಅಲ್ಲಿ ನಡೀತಿದೆ. ಪ್ರಭು ನಿನ್ನ ಅಭಿಪ್ರಾಯ ಏನಿದೆ, ನಿನ್ನ ಅಭಿಪ್ರಾಯ ಏನಿದೆ? ನಿನ್ನ ವರ್ತಮಾನ ಪರ್ಯಾಯದ ಖ್ಯಾತಿ ಮಾಡ್ಕೊಳ್ತಿದೆಯೋ ಅಥವಾ ಜಿನವಾಣಿ ಪ್ರಸಾರ ಮಾಡೋದಿದೆ? ನಿನ್ ಯಾರಿಗೆ ರುಚಿ ಇದೆಯೋ, ಯಾರಿಗೆ ಅಭಿಪ್ರಾಯ ಇದೆಯೋ ಅವರ ಯಾವ ಪ್ರಕಾರ ಮುನಿ ಭಗವಂತರನ್ನ ಹುಡುಕಿಕೊಂಡ ಜಂಗಲೆಲ್ಲ ಭ್ರಮಣ ಮಾಡ್ತಾರೋ ಆ ಪ್ರಕಾರ ಯಾರಿಗೆ ಎಲ್ಲಿ ನಡೀತಿದೆ. ನಮ್ಕಿಂತ ಎಲ್ಲರೂ ಶಾಣೆರಿದ್ದಾರೆ, ನಮ್ಕಿಂತ ಶಾಣೆರಿದ್ದಾರೆ. ಯಾರಿಗೂ ಯಾವುದು ಹೇಳಬೇಕಾಗಿಲ್ಲ ರೀ, ಹೇಳ್ತಾರೆ. ಅದರ ಸಲುವಾಗಿ ತಾಯಿ ಪ್ರವಚನ ಹಿಂದವಾಡಿ ಒಳಗೆ ನಡೀತೈತಿ, ತಾಯಿ ಪ್ರವಚನ ಕುಂದಪ್ಪ ಕಾಕ ಅವ್ರ ಮನೆಯೊಳಗೆ ನಡೀತೈತಿ. ಎಲ್ಲರೂ ಬರ್ರಿ. ಈ ಅಭಿಪ್ರಾಯದೊಳಗ ವಿಜಯನ್ನ, ಈ ಅಭಿಪ್ರಾಯದೊಳಗ ನಾವು ಜಿನವಾಣಿ ಕಲಂಕಿತ ಮಾಡಿದೀಯೋ, ಜಿನವಾಣಿ ಮಾರ್ಕೆಟ್ ತಂದಿಟ್ಟಿಯೋ ಅಥವಾ ಜಿನವಾಣಿ ಅಂತರಂಗ ಕೇಳಿಸಿದ್ರು, ಇದರದ ವಿಚಾರ ನಾವು ಮಾಡೋದು ಅನಿವಾರ್ಯ ಇದೆ. ದುರ್ಲಭವಾದಂತಹ ಮನುಷ್ಯ ಪರ್ಯಾಯ ಪ್ರಾಪ್ತ ಆಗಿದ್ದಾರೆ ನಮಗ್ರಿ, ದುರ್ಲಭವಾದಂತಹ ಮನುಷ್ಯ ಪರ್ಯಾಯ ಪ್ರಾಪ್ತ ಆಗಿದೆ. ಇದರಿಂದ ನಾವೇನ್ ತಗೊಂಡು ಹೋಗೋದಿದೆ, ಇದನ್ನ ನಾವು ವಿಚಾರ ಮಾಡೋದು ಅನಿವಾರ್ಯತೆ ಇರ್ತದೆ. ಯಾರಿಗೆ ರುಚಿ ಇದೆ ಬುಡೀಸರ ಅವ್ರು ನನಗ ಭಾಷಾನ ತಿಳಿಲಿಲ್ಲ ಅಂತಿದ್ರು, ಈಗ ಎಷ್ಟು ರುಚಿ ಅವ್ರಿಗೆ ಯಾರು ಹೇಳು. ಯಾರಲ್ಲೇ ಪಾತ್ರತಾ ಇದೆಯೋ ಆಗಿಯೂ ಸ್ವಯಂ ಬರ್ತಾ ಇದೆ. ನಿನ್ನ ಉದ್ದೇಶ ನಿನ್ನ ಕಲ್ಯಾಣ ಮಾಡ್ಕೊಳ್ಳೋದಿದೆ ಪ್ರಭು. ಜಗತ್ತಿನ ಕಲ್ಯಾಣ ಮಾಡೋದ ನಿನ್ನ ಕೈಯೊಳಗಿನ ಮಾತು, ಸರ್ವಥಾ ಅಲ್ಲ. ಈ ಮಾತನ್ನು ನೀನ ದೃಢವಾಗಿ ನೀ ಸ್ವಾತ್ಮ ಏನ್ ಹೇಳ್ತಾರೆ, ಸ್ವಾತ್ಮಾವಲಂಬನ ರೂಪ ಹಿತದ ಕಾರ್ಯವನ್ನು ಮಾಡುವುದರಲ್ಲಿ ಪ್ರಭು ನೀನು ಪ್ರಮಾದಿಯಾಗಲಿ. ಈಗ ರವಿವಾರ ಇದೆ, ಅಲ್ಲಿ ಪ್ರವಚನ ಮಾಡ್ಲಿಕ್ಕೆ ಹೋಗ್ಬೇಕು, ಇದು ಪ್ರಮಾದಿ. ಆತ್ಮನ ಅವಲಂಬನವನ್ನ ಬಿಟ್ಟು ನೀನು ಹೊರಗೆ ಹೋಗ್ತೀವೋ ಇದು ನಿನ್ನ ಪ್ರಮಾದಿ, ನಿನ್ನ ಪ್ರಮಾದಿದೆ, ನಿನ್ನ ಪ್ರಮಾದಿದೆ ಪ್ರಭು. ಇದರಿಂದ ಸ್ವಯಂ ನಿನ್ನದ ಈ ಪ್ರಮಾದ ಕಾರ್ಯ ಮನುಷ್ಯ ಪರ್ಯಾಯದೊಳಗೆ ಬಂದ ಕುಂದ ಆಚಾರ್ಯ ಭಗವಂತರ ಸಾನ್ನಿಧ್ಯ ಲಭಿಸಿದ ನಂತರ ಈ ಪ್ರಕಾರದ ಪ್ರಮಾದಕ ವಶೀಭೂತ ಆಗಿ ಆಕುಲತೆಯಲ್ಲಿ ಬೆಂದು ಹೋಗ್ಬೇಡ ಪ್ರಭು. ಹಾಗಾದ್ರೆ ಏನು ಈ ಸಂಸರ್ಗ, ಈ ಸಂಯೋಗ ಇದು ಅನಾದಿ ಕಾಲದಿಂದ ಇದೆ ಪ್ರಭು, ಅನಾದಿ ಕಾಲದಿಂದ. ಆ ಸಂಯೋಗ ನಿನ್ನನ್ನ ದಾರಿ ಬಿಡಿಸೋ ಸಲುವಾಗಿ ಇದೆ ವಿನಃ ಇನ್ಯಾವುದಕ್ಕೂ ಇಲ್ಲ. ನಾವು ಸಂಸಾರದೊಳಗೆ ಅದನ್ನು ಸಂಗ್ರಹ ಮಾಡ್ಬೇಕು, ಇದನ್ನ ಸಂಗ್ರಹ ಮಾಡ್ಬೇಕು, ಇದಂತೂ ಅತ್ಯಂತ ಸ್ಥೂಲ ಮಿಥ್ಯಾತ್ವ ರೀ. ಅದು ಸ್ಥೂಲ ಮಿಥ್ಯಾತ್ವ. ಧರ್ಮ ಕಾರ್ಯದೊಳಗಾಗಿದ್ರಿ, ಶಿಬಿರ ಇಟ್ಟಿದೆವು, ಇಲ್ಲಿ ಪ್ರಭುಕಾಂಡ ಮಾಡ್ರಿ, ಆ ಪ್ರವಚನದಾಗ ಕೊಡ್ರಿ, ಈ ಬಸ್ತಿ ಒಳಗ ಪಾಂಪ್ಲೆಟ್ ಒಯ್ದು ಹಚ್ಚ್ರಿ. ಇದು ಏನಿದೆ ಪ್ರಭು? ಇದು ನೀನು ಯೋಚನೆ ಮಾಡು. ನೀನು ಮಾಡುವುದರಿಂದ, ನೀನು ತಿಳಿಸಿಕೊಡೋದ್ರಿಂದ ಇನ್ನೊಂದು ಜೀವದ ಕಲ್ಯಾಣ ಆಗ್ತಿತ್ತು ಅಂದ್ರೆ ನೀ ಕೇವಲ ಭಗವಂತರಿಗಿಂತ ಶ್ರೇಷ್ಠ ಇದ್ದೀಯೋ? ಭಾವಲಿಂಗಿ ಸಂತರ್ಕಿಂತಲೂ ನೀನು ಶ್ರೇಷ್ಠ ಇದ್ದೀಯೋ ಎಂದಪ್ಪ ನೀನು ಯೋಚನೆ ಮಾಡು. ನೀನ್ ನಿನ್ನಲ್ಲಿ ನಿನ್ನ ಕಾರ್ಯ ಮಾಡುವುದೇನು? ನೀನ್ ನಿನ್ನಲ್ಲಿ ನಿನ್ನ ಕಾರ್ಯ ಮಾಡು.
ಯಾವಾಗ ನಿನಗೆ ತಿಳಿಲಿಲ್ಲ, ನಿನಕ್ಕಿಂತ ವಿಶೇಷ ಜ್ಞಾನಿ ಯಾವ ಇದ್ದಾನೋ ಅವನ ಕಡೆ ಹೋಗಿ ತಿಳ್ಕೊ, ಅವಶ್ಯಕತೆ ಇದ್ರೆ ತಿಳ್ಕೊ. ನೋಡ್ರಿ, ಇಂದಿನ ಕಾಲದೊಳಗ ಈ ಪ್ರಕಾರದ ಮಾತಾ ಕೇಳಲಿಕ್ಕೆ ಸಿಗುವುದು ಪರಮ ದುರ್ಲಭ. ಕುಂದರ ಮಾತು ಎಲ್ಲಿದೆ? ಕುಂದರ ಗ್ರಂಥದೊಳಗೆ ನಿಬದ್ಧದವ್ರಿ. ಅದು ಹೊರಗೆ ಬರ್ಲಿಲ್ಲ, ವಿಮೋಚನೆ ಅಲ್ಲಿ ಮಾಡ್ತು ಇಷ್ಟೇ. ಗ್ರಂಥದ ವಿಮೋಚನೆ ಮಾಡ್ತು, ಭಾವದ ವಿಮೋಚನೆ ಮಾಡ್ಲಿಲ್ಲ ನೀವಲ್ಲಿ. ಭಾವದ ವಿಮೋಚನೆ ಎಲ್ಲಿ ಅಕ್ಷಯ ಚಕ್ಷುವಿನ ವಿಮೋಚನೆ ಆಗಿದೆ, ಅಲ್ಲಿ ಹೇಗ ಅಕ್ಷಯ ಚಕ್ಷುವಿನ ವಿಮೋಚನೆ ಆಗಿದೆ ನಮಗೂ ಒಂದ್ ಸ್ವಲ್ಪ ಓದಿ ನೋಡ್ಬೇಕ್ರಿ. ಅಲ್ಲಿ ಕುಂದಾದ್ರಿ ಬೆಟ್ಟದ ಮೇಲೆ ಅಕ್ಷಯ ಚಕ್ಷುವಿನ ವಿಮೋಚನೆ ಹೇಗಾಯ್ತು, ಯಾರು ಮಾಡಿದ್ರು, ಅದರ ಹಿನ್ನೆಲೆ ಏನ? ಈ ಮಾತನ್ನ ನಾವು ಎಷ್ಟು ತಿಳ್ಕೊತೇವೆ, ಎಷ್ಟು ತಿಳ್ಕೊಲಿಕ್ಕೆ ಇಚ್ಛೆ ಪಡ್ತೇವೆ. ಇಚ್ಛೆ ಇದು ರೋಗಿದೆ, ಇಚ್ಛೆನ ಇದು ರೋಗಿದೆ. ಆದರೆ ಈ ಹೊತ್ತ ನಾವ ಜ್ಞಾನಿ ಪುರುಷರ ಸಂಯೋಗದಿಂದ ಚ್ಯುತ ಆಗ್ತಾನೆ. ಪ್ರತಿಯೊಬ್ಬರ ಅಭಿಪ್ರಾಯ ತನ್ನದೇ ಆದಂತ ಒಂದು ಸಂಘ, ತನ್ನದೇ ಆದಂತ ಒಂದು ಕಂಪನಿ, ತನ್ನದೇ ಆದಂತ ಒಂದು ಪರಂಪರೆ. ನಮ್ಮ ಜನ ಬೇರೆದಾಗ ಅವ್ರು ನಮ್ಮ ಶಿಬಿರಕ್ಕೆ ಬಂದೇ ಬರ್ತಾರೆ. ಧನ್ಯನಾಗಿದೆ ಪ್ರಭು, ನಿನ್ನ ಶಿಬಿರ, ನಿನ್ನ ಜನ, ನೀ ಹೇಳಾವ, ನೀ ಎಲ್ಲರನ್ನು ತಗೊಂಡು ಮೋಕ್ಷಕ್ಕೆ ಹೋಗಾವ. ಈ ಪ್ರಕಾರದ ಧೈರ್ಯದ ಮಾತಾ ಸಾಕ್ಷಾತ್ ಸರ್ವಜ್ಞ ಪ್ರಭು ಕೂಡ ತಪ್ಪಿ ಕೂಡ ಎಂದು ಮಾತಾಡ್ಲಿಲ್ಲ. ಅವರಲ್ಲಿ ಸಾಮರ್ಥ್ಯನೇ ಇಲ್ಲದ, ಸಾಮರ್ಥ್ಯ ಇದೆ. ನಾವು ಇಂದಿನ ತನಕ ಈ ಮಾತನ್ನ ಅದೇ ನೋಡ್ರಿ, 5 ಅಸ್ಥಿಕಾಯ, ಜೀವಾಸ್ಥಿಕಾಯ, ಪುದ್ಗಲ ಅಸ್ಥಿಕಾಯದ ಭಿನ್ನತೆಯನ್ನು ನಾವು ಎಷ್ಟು ತಿಳ್ಕೊಂಡ್ವಿ, ದ್ರವ್ಯದ ಮಾತನ್ನ ಎಷ್ಟು ತಿಳ್ಕೊಂಡ್ವಿ. ಪುನರೂರ್ಧ್ವ ಸಾಮಾನ್ಯ ಲಕ್ಷಣೇ ದ್ರವ್ಯ, ಪುನರೂರ್ಧ್ವ ಸಾಮಾನ್ಯ ಲಕ್ಷಣೇ ದ್ರವ್ಯ. ಪ್ರವಚನ ಸಾರದಾಗ ಆಚಾರ್ಯ ಭಗವಂತರೇ ಹೇಳ್ತಾರೆ, ಪಂಚಾಸ್ತಿಕಾಯದೊಳಗ ಹೇಳಿರು 5 ಅಸ್ಥಿಕಾಯದ ಮಾತು ಹೇಳ್ರು. ಪ್ರವಚನ ಸಾರಕ್ಕೆ ಬಂದು ದ್ರವ್ಯದ ವ್ಯಾಖ್ಯಾ ಮಾಡ್ತಾರೆ. ಅಭೂತಪೂರ್ವ ಅದ್ಭುತ ಮಾತಿದೆ ರೀ. ಪುನರೂರ್ಧ್ವ ಸಾಮಾನ್ಯ ಲಕ್ಷಣೆ, ಊರ್ಧ್ವ ಸಾಮಾನ್ಯ ಲಕ್ಷಣೆ ದ್ರವ್ಯ. ದ್ರವ್ಯದ ವ್ಯಾಖ್ಯಾ ಮಾಡ್ತಾರೆ ಆಚಾರ್ಯ ಭಗವಂತರ ಪ್ರವಚನ ಸಾರ. ಸಾಮಾನ್ಯ ಲಕ್ಷಣ ಏನೈತಿ ದ್ರವ್ಯದ, ಸಾಮಾನ್ಯ ಲಕ್ಷಣ ಏನೈತಿ ದ್ರವ್ಯದ. ದ್ರವ್ಯ ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ. ಇದೇ ಮಾತನ್ನ ನೇಮ ಸಾರದೊಳಗ ಅಡ್ತೀಸ ನಂಬರ್ ಗಾಥಾದೊಳಗ ಆಚಾರ್ಯ ಭಗವಂತರ ಏನ್ ಹೇಳ್ತಾರೆ ರೀ? ಆಚಾರ್ಯ ಭಗವಂತರೇನು, ಜೀವಾದಿ ಬಹಿತ್ತಚ್ಯಂ, ಜೀವ ಮೊದಲಾದ ಸಪ್ತ ತತ್ವಗಳ ನನ್ನ ತತ್ವದಿಂದ ಭಿನ್ನದವ್ರು. ಜಗತ್ತಿನೊಳಗ ತತ್ವ ಎಷ್ಟ? 7 ರೀ. ಆ 7 ತತ್ವ ನನ್ನಲ್ಲಿ ಇಲ್ಲ ರೀ. ಎಂಥ ಧೈರ್ಯ ಆಚಾರ್ಯ ಭಗವಂತ, ಎಂಥ ಅನುಭೂತಿ, ಎಂಥ ಜ್ಞಾನದ ಪ್ರಖರತೆ. ಆ ಜೀವನನ ಧನ್ಯ. 10 ವರ್ಷಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ. ನಾನು ಹೋಗ್ತೇನೆ 10 ವರ್ಷಕ್ಕ ಅಂತ ಹೇಳಿ ಇಂದ ಬಹಳಷ್ಟು ಜನ ಹೊರಟಿದಾರನು ಹೋಗಿದಾರನು ತಿಳಿತಾರೆ. ಅವ್ರದ್ದು ಪ್ರಚಾರದ ಮುಹಿಮಾನು ಕೂಡ ನಡೀತಾ ಇದೆ. ಕುಂದರ ನಂತರ ಇವರು ಮೊದಲ 10 ವರ್ಷದ ಹೋಗ್ತಾರೆ. ನಾವು ಓದಕ್ಕೂ ಸಿಕ್ತಿದೆ. ಆದ್ರೆ ಎಲ್ಲಿ ಕುಂದರ ಯೋಗ್ಯತೆ, ಎಲ್ಲಿ ನನ್ನ ಯೋಗ್ಯತೆ, ಇದು ಸ್ವಯಂ ಜೀವ ವಿಚಾರ ಮಾಡ್ಲಿಲ್ಲ ರೀ. ಸ್ವಯಂ ಜೀವ ವಿಚಾರ ಮಾಡ್ಲಿಲ್ಲ. ಅದರ ಸಲುವಾಗಿ ನಮಗೆ ಸಂಸಾರ ಕಂಡಿದ್ದೀರಿ. ಏನ್ ಹೇಳ್ತಾರು? ಪುನರೂರ್ಧ್ವ ಸಾಮಾನ್ಯ ಲಕ್ಷಣೆ, ಊರ್ಧ್ವ ಸಾಮಾನ್ಯ ಲಕ್ಷಣೆ ದ್ರವ್ಯ. ದ್ರವ್ಯ ಸಂಗ್ರಹದೊಳಗೆ ಬರ್ತಾ ಇದೆ, ಬೃಹತ್ ದ್ರವ್ಯ ಸಂಗ್ರಹದೊಳಗೆ ಬರ್ತಾ ಇದೆ, ದ್ರವ್ಯದ ಲಕ್ಷಣ ಬರ್ತಾ ಇದೆ. ಆದ್ರೆ ಈ ಪ್ರವಚನ ಸಾರದೊಳಗ ಯಾರಿಗ್ ಗೊತ್ತಿದೆ? ಪ್ರವಚನ ಸಾರದೊಳಗ ದ್ರವ್ಯದ ಲಕ್ಷಣ ಹೀಗೆ ಆಚಾರ್ಯ ಭಗವಂತರು ಹೇಳ್ತಾರೆ. ಯಾರಿಗ್ ಗೊತ್ತಿದೆ? ಗಾಥಾ ಹೇಳಂದ್ರಿ, ಹುಡುಕಿ ಓದಿರಲ್ಲ, ನಾವ್ಯಾಕೆ ಹೇಳಿ? ಪ್ರವಚನ ಸಾರ ಎಲ್ಲಾನು ಅಧ್ಯಯನ ಆಗಿಲ್ಲ, ಎಲ್ಲಿ ಬರ್ತಿದೆ ನೋಡ್ರಿ. ಒಂದೇ ಗಾಥಾ ನಿರ್ದೇಶ ಇದ್ರೆ ಅದನ್ನ ಅಷ್ಟ ಓದಿಬಿಡ್ತೀನಿ.
ನನ್ನ ಹಿತದ ಸಲುವಾಗಿ, ನನ್ನ ಕಲ್ಯಾಣ ಸಲುವಾಗಿ, ಮೂಲಭೂತವಾಗಿ ಜೀವಾಸ್ತಿ ಕಾಯ ಭಿನ್ನ, ಉದ್ಗಲಾಸ್ತಿ ಕಾಯ ಭಿನ್ನ, ಪಂಚಾಸ್ತಿ ಕಾಯದೊಳಗೆ ಇಟ್ಟು ಅಲ್ಲಿ ಒಂದು 5 ಅಸ್ಥಿ ಕಾಯಕ ವಿವೇಚನೆ ಮಾಡಿರಲ್ಲಿ. ಇಲ್ಲಿ ಪ್ರವಚನ ಸಾರದೊಳಗೆ ಅಲ್ಲಿಗಿಂತ ಜ್ಞಾನದ ಅಧಿಕತೆ ಐತರಿ. ಅವರಲ್ಲಿ ಜ್ಞಾನದ ಅಧಿಕತೆ ಆಗಲಿಲ್ಲ, ಅವರಲ್ಲಿ ಜ್ಞಾನದ ಅಧಿಕತೆ ಮೊದಲಿನಿಂದನೂ ಇರ್ತದೆ. ಆದರೆ ಸ್ಟ್ಯಾಂಡರ್ಡ್ ಆ ಪಂಚಾಸ್ತಿ ಕಾಯದ ಜ್ಞಾನದ ಸ್ಟ್ಯಾಂಡರ್ಡ್ಗಿಂತ ಪ್ರವಚನ ಸಾರದ ಸ್ಟ್ಯಾಂಡರ್ಡ್ ಉಚ್ಚ ಇದ್ರಿ. ಅದಕ್ಕ ಜ್ಞಾನ ಪ್ರಜ್ಞಾಪನ ಮಹಾಧಿಕಾರ ಆಚಾರ್ಯ ಮೊದಲನೇ ಅಧಿಕಾರಕ್ಕ ಏಕೆ ಪ್ರಾಣವ ಗಾಥಾ ತನಕ ಜ್ಞಾನ ಪ್ರಜ್ಞಾಪನ ಅಧಿಕಾರ. ಆಮೇಲೆ 94ರಿಂದ 200 ತನಕ ಜ್ಞೇಯ ಪ್ರಜ್ಞಾಪನ. ಈ ಜ್ಞೇಯ ಪ್ರಜ್ಞಾಪನ ಅಧಿಕಾರ ಇಂದು ವಿಶ್ವದೊಳಗುವ ಕುಂದರನ್ನು ಹೊರತುಪಡಿಸಿದರೆ ಯಾರು ಬರೀ ಸಾಧ್ಯತೆ ಇಲ್ಲ. ಇಂದ ಅದನ್ನು ಸಂಪೂರ್ಣವಾಗಿ ಅಲ್ಲ ಆಂಶಿಕ ತಿಳ್ಕೊಳ್ಳುವಂತಹ ವಿದ್ವಾಂಸಿದ್ರೆ ಅವನಿಗೆ ಶತಶಃ ಧನ್ಯವಾದ. ಜ್ಞಾನ ಜ್ಞೇಯದ ವಿವೇಚನೆ ಮಾಡಿದಾರಲ್ರಿ. ಇವು ಯಾವುದು ನಮಗ್ ಗೊತ್ತಿಲ್ಲದ ನಾವು ಧರ್ಮ ಮಾಡ್ತೀವಿ ಅಂತಂದ್ರೆ ಧರ್ಮ ನಹಿ ಹೋಗ, ಕभी भी नहीं होगा. धर्म तो मेरा स्वरूप क्या है, मैं कहाँ से आया हूँ, कहाँ जाना है, इसके लिए क्या प्रथम क्या करना चाहिए, इसका विवेक हमें आना चाहिए. इधर विवेक नमक बरुವುದನಿವಾರ್ಯ. ನಾವು ಮೊದಲ ಅಸ್ತಿಕಾಯ, ನಾನು ಜೀವ ಅಸ್ತಿಕಾಯ ಇದ್ದಾನೆ, ಉಳಿದ ಪುದ್ಗಲ ಅಸ್ತಿಕಾಯ ಇದೆ, ಧರ್ಮಾಸ್ತಿಕಾಯ, ಅಧರ್ಮಾಸ್ತಿಕಾಯ, ಆಪಾಸ್ತಿಕಾಯ. ಈ 5 ಅಸ್ತಿಕಾಯದ ಹೆಸರು ನಾವು ನವೀನವಾಗಿ ಕೇಳ್ತಾ ಇದ್ದೀವಿ. ಮತ್ತೆ ಧರ್ಮದೊಳಗೆ ನಾವು ಬಹಳಷ್ಟು ಮಂತಿದ್ದೀವಿ. ಇದರಿಂದ ಧರ್ಮ ಆಗುವುದಿಲ್ಲ. ರಾಮಣ್ಣ ಏನೂ ಮಾಡ್ರಿನೂ ಕೂಡ ನಾವು ಜಗತ್ತನ್ನ ಯಾರನ್ನೂ ದಾರಿ ಬಿಡಿಸೋ ಸಾಧ್ಯ ಇಲ್ಲ. ಸ್ವಯಂ ನಾವು ಪಥಭ್ರಷ್ಟಾಗಿ ಸಂಸಾರದೊಳಗೆ ಪರಿಭ್ರಮಣ, ಸ್ವಯಂ ನಾವು ಪಥಭ್ರಷ್ಟ. ಜಗತ್ತಿನ ಮೇಲೆ, ಸಮಾಜದ ಮೇಲೆ ದಯೆ ಕರುಣೆ ಮಾಡೋದು ಬಿಟ್ಟ ನನ್ನ ಮೇಲೆ ಒಂದು ಸಮಯ ದಯೆ ಮಾಡೋ ಬುದ್ಧಿ ವಿವೇಕ ನಮ್ಮಲ್ಲೇ ಬಂತು ಅಂದ್ರೆ ನಾವು ನಿಜವಾಗಿ ಧನ್ಯಿದ್ದೀವಿ. ನನ್ನ ಜೀವದ ಮೇಲೆ ದಯೆ ಮಾಡು. ಮರೀಷಿ ಬೇಡ, ಅನಂತ ತೀರ್ಥಂಕರಾಗಿ ಹೋಗಿದ್ದಾರೆ. ಅವರ ಸಾನ್ನಿಧ್ಯದೊಳಗ ಎಷ್ಟೆಷ್ಟೋ ಕೇಳಿದ್ದೇನೆ, ಎಷ್ಟೆಷ್ಟು ಸಲ ನಿಗೋದದೊಳಗೆ ಹೋಗಿದ್ದೇನೆ. ಅದು ದುಃಖ ಅನಿಸಲಿಲ್ಲ ಪ್ರಭು ನಿನಗ. ಆ ದುಃಖ ವಿಸ್ಮರಣೆಯಾಗಿ ಹೋಗಿದ್ದೇನ. ಈಗ ಪುನಃ ನವೀನ ದುಃಖಕ್ಕೆ ಆಹ್ವಾನ ಕೊಡ್ತೀಯಲ್ಲ. ನಿನ್ನ ಪ್ರಕ್ರಿಯೆ ಏನ್ ನಡೀತಾ ಇದೆ, ಇದು ಕೇವಲ ನಿಗೋದದ ಸಿದ್ಧತೆ, ಕೇವಲ ನಿಗೋ. ಇಲ್ಲಿ ಏನಾದ್ರೆ ಸ್ವಲ್ಪ ಶುಭ ಕಾರ್ಯ ಮಾಡಿರ್ಬಹುದು, ಪುಣ್ಯ ಭಾವ ಮಾಡಿರ್ಬಹುದು, ಅದರಿಂದ ನೇಮದಿಂದ ಸ್ವರ್ಗಕ್ಕೆ ಹೋಗಿ ಹುಟ್ಟುತ್ತಿತ್ತು. ಆ ಸ್ವರ್ಗದಿಂದ ನೇಮದಿಂದ ತಿರಿಸಿ ಏಕೆ ಮುಡಿಬೇಕು, ನೇಮದಿಂದ ಸಿದ್ಧಾಂತ ಐತ್ರಿ. ಇದನ್ನು ಇಲ್ಲಿ ಶುಭ ಮಾಡಿದೇವ್ರಿ, ನಾವ್ರಿ ಶುಭ ಮಾಡ್ತಾ ಇದ್ದೇವ್ರಿ. ಅದರದ ಪ್ರತಿಫಲದ ರೂಪದಿಂದ ಸ್ವರ್ಗಕ್ಕಂತೂ ಹೋಗೋದು ನಿಶ್ಚಿತ. ಶುಭ ಮಾಡಿದ್ರೆ ಸ್ವರ್ಗಕ್ಕೆ ಹೋಗೋದು ನಿಶ್ಚಿತ ರೀ. ಆದ್ರೆ ಸ್ವರ್ಗಕ್ಕೆ ಹೋಗೋದು ಎಷ್ಟು ನಿಶ್ಚಿತೆಯೋ ಅದಕ್ಕಿಂತ ಅನಂತ ಗುಣಿತ ನಿಶ್ಚಿತ ಅಲ್ಲಿಂದ ಏಕೆಂದ್ರಿ. ನಮಗೆ ಏನು ಮಾಡೋದಿದೆ ನಮ್ಮ ಕೈಯೊಳಗಿನ ಮಾತಿದೆ. ಸ್ವಾತ್ಮಾವಲಂಬನ ರೂಪ ಹಿತದ ಕಾರ್ಯ ಮಾಡುವಲ್ಲಿ ಪ್ರಭು ನೀನು ಪ್ರಮಾದಿಯಾಗಬೇಡ. ಇದು ಒಂದೇ ಒಂದು ಕಾರ್ಯ ಮಾಡೋದ ನಿನ್ನ ಕರ್ತವ್ಯ ಇದೆ ಎಂದು ಮನುಷ್ಯ ಪರಿಹಾರ. ಇದನ್ನು ಬಿಟ್ಟಿವೋ ಅಂದ್ರೆ ಏನ, ನಿನಗೆ ನಿಗೋದ ನಿಶ್ಚಿತ. ಯಾರಿಗೆ ಮಾತಿನ ಮೇಲೆ ಶ್ರದ್ಧಾ ಇಲ್ಲ ಅವ್ರಿಗಂತೂ ಶ್ರದ್ಧಾ ಬರೋದನ್ನ ಸಾಧ್ಯ. ಹೇಗೆ ಶ್ರದ್ಧಾ ಬರೋದಿಲ್ಲ? ಅವ್ರದ್ದು ಗತಿ ಕಟ್ಟಿದ್ರೆ ಈಗ ದುರ್ಗತಿ. ಅವ್ರು ಅದೇ ಪ್ರಕಾರ ಮಾಡವ್ರು. ಅದರ ಸಲುವಾಗಿ ನೋಡ್ರಿ, ನಮಗ ಇನ್ನು ಸಮಯ ಎಷ್ಟು ಉಳಿದು, ಇನ್ನು ಸಮಯ ಏಜದ ಮೇಲಿಂದ ಲೆಕ್ಕ ಹಾಕಿದ್ರೆ ಸಮಯ ಕಮ್ಮಿ ಐತಿ. ಮತ್ತ
ಆಯು ಮರ್ಯಾದೆ ಮೇಲಿಂದ ಸಮಯ ನಾವು ಲೆಕ್ಕ ಹಾಕಿದ್ರೆ 1-2 ಸಮಯ ಮಾಡೋದು ಯಾವಾಗ್ರಿ? ಮಾಡೋದು ಯಾವಾಗ? ಇವೆಲ್ಲಾ ಕಾರ್ಯ ಮುಗಿಸಿದಂತ ಯೋಚನೆ ಮಾಡಿ ಈ ಕಾರ್ಯಕ್ಕ ನಿನ್ನ ಕಾರ್ಯವನ್ನ ನಿಲ್ಲಿಸಿ ಬಿಡಬೇಕು ಈ ಅಭಿಪ್ರಾಯ ಇಲ್ಲ. ಒಳಗ ಪರ್ಯಾಯವನ್ನ ಆತ್ಮನಲ್ಲೇ ತಳ್ಳಲಿಕ್ಕೆ, ಆತ್ಮನಲ್ಲೇ ಪ್ರವೇಶ ಮಾಡಿಸಲಿಕ್ಕೆ ನೀ ಚಪಾತಿ ಮಾಡ್ತಿದ್ರೆ ಮಾಡಪ್ಪ, ಯಾಕೆ ಬೇಡ? ನೀ ಅಡಿಗೆ ಮಾಡ್ತಿದ್ರೆ ಮಾಡು, ನೀ ವ್ಯಾಪಾರ ಉದ್ಯೋಗ ಮಾಡ್ತಿದ್ರೆ ಮಾಡು. ಇದು ಒಳಗೆ ನಡಿಲ್ಲ. ಒಳಗೆ 3 ಲೋಕದೊಳಗ ಹಿತದ ಕಾರ್ಯ ಅಂದ್ರೆ ಒಂದೇ ಸ್ವಾತ್ಮಾವಲಂಬನ ರೂಪ. ಆತ್ಮನ ಅವಲಂಬನ ಮಾಡೋದು ಇದು ಒಂದ ಆತ್ಮನಿಗೆ ಹಿತದ ಕಾರ್ಯ ಇದೆ. ಅದನ್ನು ಹೊರತುಪಡಿಸಿ ಸಂಪೂರ್ಣ ಕಾರ್ಯ ಅಹಿತದ್ದು. ನೀ ಸಮಯ ಸಾರು ಮಾಡು, ಶಿಬಿರ ಮಾಡು, ಪ್ರವಚನ ಮಾಡು, ಏನ್ ನಿನಗ್ ಬರ್ತಿದೆ ಅದು ಮಾಡು, ಅದೆಲ್ಲ ಸಂಸಾರ ವೃದ್ಧಿ ಕಾರಣ. ಅದರಿಂದ ಬಹಳ ಜನರಿಗೆ ಪಾಪ ಹತ್ಬಹುದು, ನಿನಗ್ ಪುಣ್ಯ ಹತ್ತೈತಿ, ಪುಣ್ಯನು ಸ್ವರ್ಗಕ್ಕೆ ತಗೊಂಡು ಹೋಗ್ತೈತಿ, ಸ್ವರ್ಗದಿಂದ ಮತ್ತೇನೈತಿ ಯಥಾ ಪ್ರಕಾರ ಸಂಸಾರ. ಪಾಪ ಪುಣ್ಯದಿಂದ ಯಾವಾಗ ರಹಿತ ಆಗ್ತಿದೆಯೋ ಒಂದು ಸಮಯ ಆಗ ಧರ್ಮ ಇದೆ ಪ್ರಭು. ಪಾಪ ಪುಣ್ಯದಿಂದ ರಹಿತ ಅವಸ್ಥೆಗೆ ಧರ್ಮ ಅಂತ ಹೇಳಿದ. ಪಾಪ ಪುಣ್ಯದೊಳಗ ವಿಲೀನ ಇರುವಂತಹ ಜೀವ ಧರ್ಮ ಮಾಡೋ ಸಾಧ್ಯ ಇಲ್ಲ. ಸಮ್ಯಕ್ ದೃಷ್ಟಿ ಜೀವ 6 ಖಂಡದ ಅಧಿಪತಿ ಇರ್ತನ್ರಿ. ಭರತ ಚಕ್ರವರ್ತಿ 6 ಖಂಡದ ಅಧಿಪತಿ. ದಿಗ್ವಿಜಯಕ್ಕೆ ಹೋದ. ದಿಗ್ವಿಜಯಕ್ಕೆ ಯಾರು ಹೋದ್ರಿ? ದಿಗ್ವಿಜಯಕ್ಕೆ ಹೋದವ್ರೆ ಯಾರ್ರಿ? ಭರತ ಚಕ್ರವರ್ತಿ ಹೋದೋ ಅಥವಾ ಭರತ ಚಕ್ರವರ್ತಿ ಶರೀರ ಹೋಯ್ತು? ಈ ಮಾತ ಮಿಥ್ಯಾತ್ವ ಅವಸ್ಥೆಯೊಳಗ ತಿಳಿದ ಬರೋದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ. ಹೇಗೆ ಸಾಧ್ಯ? ಯಾವ ಪ್ರಕಾರ ಡೆಲಿವರಿ ವೇಳೆಕ ಸ್ತ್ರೀಗೆ ವೇದನೆ ಆಗ್ತಿದೆಯೋ ಆ ವೇದನೆಯ ಅನುಭವ ಅವಳು ಬೇಕಾದಷ್ಟು ಹೇಳ್ರೇನು, ಪರಿಚಯ ಮಾಡಿಸಿಕೊಟ್ರೇನು ಪುರುಷ ಪರ್ಯಾಯದೊಳಗೆ ಹೇಗಾಗುದ್ರಿ? ಅದೇ ಪ್ರಕಾರ ಜ್ಞಾನಿ ಪುರುಷರ ಅನುಭವದ ಮಾತ್ ಮಿಥ್ಯಾತ್ವ ಅವಸ್ಥೆದೊಳಗ ಅಂಶ ಕೂಡ ತಿಳಿದು ಬರೋ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಇದು ನಿಶ್ಚಿತ ಐತ್ರಿ. ಹೀಗಿರುವೊಳ್ಳೆದೊಳಗ ನನಗ ಇಂದ ಆಚಾರ್ಯ ಭಗವಂತರ ನನ್ನ ಹಿತದ ಮಾರ್ಗ ನಿಮ್ಮ ಆತ್ಮನ ಅವಲಂಬನೆ. ಅದರೊಳಗೆ ನೀನು ಪ್ರಮಾದಿ ಆದಿ ಅಂದ್ರೆ ನಿನ್ನ ಕೈಯಿಂದ ನಿನ್ನ ಆತ್ಮನ ಖಾತೆ ನೀನು ಪ್ರಭು ಸಂಪೂರ್ಣ ಅದರೊಳಗೆ ಇರೋದಾಗುದಿಲ್ಲ. ಈ ಮಾತು ಮುಖ್ಯತೆ. ಸಂಪೂರ್ಣ ಅದರೊಳಗೆ ಇರೋದಾಗುದಿಲ್ಲ, ಈ ಮಾತು ಮುಖ್ಯದಲ್ಲಿ ಕಾರಣ ಇದೆ. ಅನಾದಿ ಕಾಲದ ಸಂಸ್ಕಾರ ಐತಿ, ಸ್ವದ ಪರಿಚಯದ ಅನುಭೂತ ಇದೆ. ನೀ ಸಂಸಾರ ಮಾಡೋದು ಬಿಟ್ಟು ಸಮಯ ಸಾರು ಹೋಗಲ್ಲ. ಸರ್ ಈಗ ರಿಟೈರ್ಡ್ ಐತ್ರಿ, ಸಂಪೂರ್ಣ ಎಲ್ಲ ಬೆನ್ನೈತಿ. ಇನ್ನು ದಿವಸ ಎಣಸಿಗೆ ಇದ್ರಿ ಹೋಗೋದ್ರಿ. ಈ ಪ್ರಕಾರದ ಮಾತು ನಮ್ಮ ವಿಚಾರದೊಳಗೆ ಬರಬಾರ್ದ್ರಿ. ಎಷ್ಟು ದಿವಸ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟ ಸ್ವಯಂ ನನಗ ಲಾಭ ಇದೆ. ಪ್ರತಿಯೊಂದು ಸಮಯವನ್ನ ಕುಂದಾದ್ರಿ ದರ್ಶನದೊಳಗೆ ಏನ್ ಬರ್ತಿದೆ? ದೇಹ ಕೂಡ ಕುಂದಾಚಾರ್ಯ ಭಗವಂತರಿಗೆ ಸಹಾಯ ಮಾಡ್ತಿತ್ತು ಇರೋ ತನಕ. ನೀ ಇನ್ನಿಷ್ಟು ನಿನ್ನ ಆತ್ಮನ ನಿರ್ಮಲತೆಯನ್ನು ವೃದ್ಧಿ ಮಾಡುವ. ತನ್ನ ಗಮನದ ತ್ವರೆಯನ್ನು ತೋರಿಸ್ತಾ ಇರ್ಲಿಲ್ಲ. ನಾ ಹೋಗೋದಿದೆ ಅಂತ ಹೇಳಿ ಅದು ಹೇಳ್ತಾ ಇರ್ಲಿಲ್ಲ. ನೀ ಇನ್ನೂ ಒಂದ್ ಸ್ವಲ್ಪ ನಾನು ನಿಲ್ಲಬಹುದು, ಅದರ ನಿರ್ಮಲತೆಯನ್ನು ವೃದ್ಧಿಪಡಿಸಿ. ಹಾಗೆ ನಮಗ ಆಯುಷ್ಯ ಒಂದು ಸಮಯ ಕೂಡ 1 ಕರೋಡ ವರಹದಷ್ಟು ಬೆಲೆದಿದ್ದೀರಿ, 1 ಕರೋಡ ವರಹದ. ಆದ್ರೆ ಅದನ್ನು ನಾವು ಸಂಪೂರ್ಣ ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಳ್ಳೋದ ಇದು ಸ್ವಯಂ ನಮ್ಮ ಕೈಯೊಳಗಿನ ಮಾತು. ನಮ್ಮ ಕೈಯೊಳಗೆ ತಿಳಿಯುದಿಲ್ಲ ಅನ್ನೋದು ತಪ್ಪಿದೆ. ದೇಹದ ವೇದನೆ ನಿಂತು ಹೋಗ್ತಿದೆ, ಸಂಸಾರದ ವೇದನೆ ನಿಂತು ಹೋಗ್ತಿದೆ, ವಿಕಲ್ಪ ನಿಂತು ಹೋಗ್ತಿದೆ. ಇದ್ರೊಳಗ ತಲ್ಲೀನತೆ ಆಗಿಬಿಟ್ಟಿದ್ರಿ. ಮೌನ ಇದ್ದು ನೋಡ್ರಿ, 1 ದಿವಸ 1 ಗಂಟೆ ಮಾಡ್ಬೋದು, ಒಂದೇ ಗಂಟೆ. ಈಗ 4 ವರ್ಷದ ಹಿಂದೆ 96ನೇ ಇಸ್ವಿಯೊಳಗ ಸಿ ಬಿ ಭಂಡಾರಿ ಬಂದಿದ್ರು गुम्मटगिरी मुझे शांति ही नहीं, शांति है ही नहीं, तो क्या करना?
टेप सुनना उसमें भी शांति नहीं, दर्शन करना उसमें भी शांति, प्रवचन में भी शांति नहीं, 10 मिनट उपयोग लगते, बाकी उपयोग नहीं। ठीक है, क्या करना चाहिए? एक काम करना, सुबह सुबह 1 घंटा तो मौन रहना। हाँ ठीक है, प्रयोग करके देखा। दूसरे दिन ಮಾಡಿದ್ರೆ ಅಲ್ಲಿ ಮಾಡ್ರ ಹಾಗಾಗ ಅವ್ರ ಮಿತ್ರರೆಲ್ಲ ಭೇಟಿ ಆದರು, ಮಾತಾಡ್ಲಿಲ್ಲ, ಮಾತಾಡೋ विकल्प बनता है ना, हाँ विकल्प तो आया, विकल्प नहीं आना चाहिए उसको मौन कर दिया, वो नहीं होगा। नहीं ಹೀಗೆ ಹೇಳಿದ್ರು। ಆದ್ರೆ ಶಾಂತಿ ಈ ಜೀವ ಹೊರಗಿಂದ ನೋಡ್ಲಿಕ್ಕೆ ಹೊರಗೆ ಶಾಂತಿ ಇದೆ, ಹೊರಗೆ ಶಾಂತಿ ಇದೆ, ಔಷಧದೊಳಗೆ ಶಾಂತಿ ಇದೆ, ಅನುಕೂಲ ಸಂಯೋಗದೊಳಗೆ ಶಾಂತಿ ಇದೆ, ಇದು ಅನಾದಿ ಕಾಲದ ಭ್ರಮೆ ಏನಿದೆಯೋ ಈ ಭ್ರಮೆ ನಮ್ದು ಹೊರಟು ಹೋಗ್ಬೇಕ್ರಿ। ಈ ಭ್ರಮೆ ಯಾವಾಗ ಹೊರಟು ಹೋಗ್ತಿದೆ ಆಗ ನಾವು ಆತ್ಮನ ಅವಲಂಬನ ರೂಪದ ಕ್ರಿಯೆ, ಹಿತದ ಕ್ರಿಯೆ, ಆತ್ಮನ ಅವಲಂಬನ ರೂಪದ ಯಾವ ಹಿತದ ಕ್ರಿಯೆ ಇದೆಯೋ ಆ ಹಿತದ ಕ್ರಿಯೆಯೊಳಗ ನಾವ ಪ್ರಮಾದ ಮಾಡ್ಲಿಕ್ಕಿಲ್ಲ, ಮಾಡಬಾರ್ದು ಅಂತ ಹೇಳಿ ಇವತ್ತು ನಿರ್ಣಯ ಮಾಡಿ